ಪಾರ್ಥನಿಗೆ ಉಪದೇಶ ಮಾಡುವ ಕಾಲಕ್ಕೆ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದ್ದೆ. ಈಗಲೂ ಆ ಮಾತು ಸುಳ್ಳಲ್ಲ. ಆದರೆ ಧರ್ಮ ಸಂಸ್ಥಾಪನೆಯನ್ನು ಉದ್ದೇಶಿಸಿ ಅವತರಣ ಮಾಡಿದ ನಾನು ಈ ದ್ವಾಪರದ ಅಂತ್ಯ, ಕಲಿಯ ಪ್ರಾರಂಭಕ್ಕೆ ಹೀಗಾದೀತು, ಹೀಗಾಗಬೇಕು ಎಂಬ ನಿರೀಕ್ಷೆಯಲ್ಲೇ ಇದ್ದಿರಲಿಲ್ಲ. ಯಾಕೆ ಹೀಗಾಯಿತು ಎಂಬುದಕ್ಕೆ ಉತ್ತರವೂ ಸಿಗುವುದಿಲ್ಲ. ಕಾಯೇನ ವಾಚಾ ಮನಸ್ಸ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಅಧರ್ಮವು ತಲೆ ಎತ್ತಿ ನಿಂತಾಗ ನನ್ನನ್ನು ನಾನೇ ಸೃಷ್ಟಿಸಿಕೊಳ್ಳುತ್ತೇನೆ ಎಂಬ ಸಂಕಲ್ಪದಲ್ಲಿಯೇ ಅವತರಿಸಿಕೊಂಡವ ನಾನು. ಆದರೂ ಯಾಕೆ ಹೀಗಾಯಿತು? ಅಧರ್ಮ ಸಂಪೂರ್ಣ ನಾಶವಾಯಿತೇ ಅಂತ ಕೇಳಿದರೆ ಆಯಿತು ಅಂತ ಹೇಳಲಿಕ್ಕೆ ನನಗೆ ಆತ್ಮಸ್ಥೈರ್ಯವಿಲ್ಲ. ನಮ್ಮವರಲ್ಲೇ ಒಳ ಜಗಳ, ಗುಂಪುಗಾರಿಕೆ ಮಾತ್ರವಲ್ಲ, ಋಷಿಮುನಿಗಳನ್ನು ಕಂಡಾವಾಗ ತಾತ್ಸಾರ, ಇದು ಹುಟ್ಟಿ ಇಷ್ಟು ಎತ್ತರಕ್ಕೆ ಬೆಳೆದಿತ್ತು ಅಂತ ನನ್ನ ಅವಗಾಹನೆಗೆ ಬರಲಿಲ್ಲ. ಕಾರಣವೂ ಇಲ್ಲದೇ ಇಲ್ಲ. ಅಖಂಡ ಭಾರತ ವರ್ಷದ ಧರ್ಮ ಸಿಂಹಾಸನವನ್ನು ಶುದ್ಧಗೊಳಿಸಬೇಕು, ಶುದ್ಧನಾದ ಒಬ್ಬ ವ್ಯಕ್ತಿಯನ್ನು ಅಲ್ಲಿ ಕುಳ್ಳಿರಿಸಬೇಕು. ತದ್ವಾರ ಈ ಸುವರ್ಣ ಭೂಮಿಯಲ್ಲಿ ಮತ್ತೊಮ್ಮೆ ಬಂಗಾರದ ಹೊಳೆ ಹರಿಯಬೇಕು ಎಂಬುದಕ್ಕಾಗಿ ಹಲವಾರು ವರ್ಷಗಳ ನನ್ನ ಬದುಕನ್ನು ಆ ಹಸ್ತಿನಾವತಿಗೆ ಸಂಬಂಧಿಸಿಯೇ ಪಾಂಡವರ ಜೊತೆಯಲ್ಲಿ ನಾನು ಕಳೆದದ್ದರಿಂದಲೋ ಏನೋ ನನ್ನ ಮತ್ತು ನಮ್ಮ ಅಣ್ಣ ಬಲರಾಮ, ನಮ್ಮ ಆಡಳಿತದ ಈ ದ್ವಾರಾವತಿಯ ಬಗ್ಗೆ ನಾನು ದೃಷ್ಟಿ ಹರಿಸಲಿಕ್ಕಾಗಲಿಲ್ಲ. ಈಗ ತೋರ್ತದೆ ಅದು ಒಂದು ಪ್ರಮಾದವೇ ಆಯಿತು. ದ್ವಾರಾವತಿಯನ್ನು ಒಂದು ಧರ್ಮದ ಬೀಡಾಗಿ ಎತ್ತರಿಸಿ ಪ್ರಪಂಚದ ಮುಂದೆ ಬಿತ್ತರಿಸಿ ಬೆಳೆಸಿದ ನಾನು ಇದನ್ನು ಅವಗಣಿಸಿದ್ದಾಗಲೇ. ಆದ್ದರಿಂದಲೇ ಇರಬೇಕು ಇಲ್ಲಿ ನನ್ನ ನೋಟವೂ ಇಲ್ಲದೆ ಆಯಿತು. ನಮ್ಮ ಅಣ್ಣನಂತೂ ಒಂದು ತರದ ಔದಾಸೀನ್ಯವನ್ನು ತಾಳಿ ಕೌರವರ ಪಾಂಡವರ ಯುದ್ಧ ಒದಗಿ ಬರುವ ಕಾಲಕ್ಕೆ ತೀರ್ಥಾಟನೆಗೂ ಹೊರಟು ಹೋದ. ಎಲ್ಲರೂ ಸ್ವತಂತ್ರರಾದರು. ಹಾಗಾಗಿ ಯಾದವರು, ವೃಷ್ಣಿಗಳು, ಅಂಧಕರು, ಭೋಜರು ಹೀಗೆ ಕೊನೆಗೆ ತಮ್ಮ ತಮ್ಮದ್ದೇ ಆದಂತಹ ಗುಂಪಿನ ಹೆಸರನ್ನು ಇಟ್ಟುಕೊಂಡು ಹೀಗೆ ಅಧಪ್ಪತನಕ್ಕೆ ಈಡಾದರು. ಇಲ್ಲದೆ ಹೋದರೆ ಏನರ್ಥ? ಯಾದವರು ಒಂದು ಒಕ್ಕೂಟ, ಯಾದವರು. ಇದರ ಒಳಗೆ ಅಂಧಕರು ಇದ್ದಾರೆ, ವೃಷ್ಣಿಗಳು ಇದ್ದಾರೆ, ಎಲ್ಲರೂ ಇದ್ದಾರೆ. ಈ ಒಕ್ಕೂಟದಲ್ಲಿ ಆಮೇಲೆ ಏನಾಯಿತು? ತಾವು ಬೇರೆ ಬೇರೆ ವಿಭಜನೆ ಕೂಡದು, ಸಂಘಟನೆ ಬೇಕು ಅಂತ ಹೊರಟು ನಾನು ಈ ತೀರ್ಮಾನಕ್ಕೆ ಬಂದು ಒಂದು ಒಗ್ಗಟ್ಟಿಗೆ ತಂದದ್ದನ್ನು ನಾನು ಇಲ್ಲದೇ ಇದ್ದಾವಾಗ ಇವರು ವಿಭಜನೆಗೇ ಒಳಗಾಗಿಸಿ ಹೀಗಾಗಿ ಮೊನ್ನೆ ಕಣ್ಣೂರು ಬಂದಿದ್ರು. ಕಣ್ಣೂರ ಮುಂದೆ ನಮ್ಮವರೇ ಎಂತಹ ಹುಡುಗಾಟಿಕೆಯನ್ನು ಮಾಡಿದರು. ಪ್ರಭಾಸ ತೀರ್ಥದಲ್ಲಿ ಕಣ್ಣೂರನ್ನು ಕಂಡಾವಾಗ ಇವರಿಗೊಂದು ವಿನೋದ ಮೂಡಿದ್ದು. ನಾಚಿಕೆ. ಅದರಲ್ಲಿಯೂ ನನ್ನ ಮಗನಾದಂತಹ ಸಾಂಬ
ಇದಕ್ಕೆ ಒತ್ತು ಕೊಟ್ಟು ತಾನು ಸ್ತ್ರೀವೇಷವನ್ನು ಧರಿಸಿ ಗರ್ಭಿಣಿಯಂತೆ ನಟಿಸಿ ಯಾದವರಿಂದೊಡಗೂಡಿ ಕಣ್ಣೊರ ಮುಂದೆ ನಿಂತಾವಾಗ ಯಾದವರ ಪ್ರಶ್ನೆ, ಇದು ನಮ್ಮ ಕುಟುಂಬದಲ್ಲಿ ಒಂದೇ ಹುಡುಗಿ ಬಸರಿಯಾಗಿದ್ದಾಳೆ, ಯಾವ ಸಂತಾನವನ್ನು ಹೆರ್ತಾಳೆ ಉಂಟೆ? ಕಣ್ಣೊರಲ್ಲಿ ಈ ಪ್ರಶ್ನೆ. ಪಕ್ಕ ಅವರು ನೊಂದದ್ದರಿಂದ ಉಂಟಾದಂತಹ ಸಿಟ್ಟಿನಿಂದ ನಿಮ್ಮ ವಂಶ ನಿರ್ಮೂಲಕ್ಕಿದ್ದಂತಹ ಮುಸಲವನ್ನೇ ಹೆರ್ತಾಳೆ ಇವಳು, ನನ್ನನ್ನು ಛೇಡಿಸಿದರೆ, ನನ್ನನ್ನು ವಿನೋದಿಸಿದರೆ ಅಂತ ಶಾಪ ಕೊಟ್ಟರು. ನಾಚಿಕೊಂಡು ಕಣ್ಣೀರಿಳಿಸಿಕೊಂಡು ಬಂದು ನನ್ನಲ್ಲಿ ಸತ್ಯವನ್ನು ಆಮೇಲೆ ಹೇಳಿದರು. ಏನು ನಿವೃತ್ತಿ? ಸರಿ, ಮುಸಲ ಹೆತ್ತದ್ದೇ. ಸಾಗರದಲ್ಲಿ ಹೋಗಿ ಇದನ್ನು ಚೆನ್ನಾಗಿ ತೇದು 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 ಸಮುದ್ರದ ನೀರಿನಲ್ಲಿ ಸೇರಿಸಿಬಿಡಿ ಅಂತ ಹೇಳಿದೆ. ಹಾಗೆ ಹೋಗಿದ್ದಾರೆ ಸಮುದ್ರದ ಬದಿಗೆ. ರುಕ್ಮಿಣಿ ಬಂದು ಕಣ್ಣೀರಿಳಿಸಿ ಹೇಳಿದಾಗ ರುಕ್ಮಿಣಿಯನ್ನು ಸಾಂತ್ವನಗೊಳಿಸಿದೆ. ರುಕ್ಮಿಣಿ, ಕಾಲಾಯ ತಸ್ಮೈ ನಮಃ. ದೇವಾಂಶನೇ ಆಗಿರಲಿ, ದೇವನೇ ಆಗಿರಲಿ, ಎಣಿಸಿದ್ದೆಲ್ಲ ಈ ಪ್ರಪಂಚದಲ್ಲಿ ಆಗೋದಿಲ್ಲ. ಯಾವಾಗಲೂ ಪ್ರಕೃತಿಗೂ ಪುರುಷನಿಗೂ, ಪುರುಷರಿಗೂ ಪುರುಷೋತ್ತಮನಿಗೂ ಸ್ಪರ್ಧೆ ನಡೆದೇ ತೀರ್ತದೆ. ಇದು ಪ್ರಪಂಚದ ನಿಯಮ. ಆದ್ದರಿಂದ ಇಲ್ಲಿ ಕಾಲ ತಲೆ ಎತ್ತಿ ನಿಂತಿತು. ಕಲಿಯುಗ ಬಂದು ಕೆಲವಾರು ವರ್ಷವಾಯಿತು. ಕಲಿ ನನ್ನನ್ನು ಕಂಡು ಪ್ರಾರ್ಥಿಸ್ತಾನೆ, ನನ್ನ ನಿಜವಾದಂತಹ ನಿಲುಮೆಯನ್ನು ಯಾವಾಗ ಪ್ರತಿಷ್ಠಾಪಿಸಲಿ ಕೃಷ್ಣ, ನೀನಿರುವುದರಿಂದ ಕಷ್ಟವಾಗಿದೆ ಅಂತ. ಅವನನ್ನು ಸಾಂತ್ವನಗೊಳಿಸಿದೆ, ಇನ್ನು ಬಹಳ ದಿನ ಇಲ್ಲ ಅಂತ ರುಕ್ಮಿಣಿಗೆ ಹೇಳಿ, ನೀವೆಲ್ಲ ಆಚಮನಾದಿಗಳನ್ನು ಮಾಡಿಕೊಂಡು ಗುರುವಿನಿಂದ ಉಪದಿಷ್ಟವಾದಂತಹ ಮಂತ್ರವನ್ನು ಪಠಿಸುತ್ತಾ ನಿಮ್ಮ ನಿಮ್ಮ ದೇಹವನ್ನು ಯೋಗಾಗ್ನಿಯಲ್ಲಿ ಆಹುತಿ ಮಾಡಿ ನಿಮ್ಮ ನಿಮ್ಮ ಮೂಲ ಸ್ವರೂಪವನ್ನೇ ಪಡೆಯಿರಿ ಅಂತ ಸಾಂತ್ವನಗೊಳಿಸಿ ಈಚೆ ಬಂದವಾಗ ನಮ್ಮಣ್ಣ ಬಲಭದ್ರ ಸ್ವಾಮಿ ಸಮುದ್ರದ ಬದಿಯಲ್ಲಿ ಹೀಗೆ ತಿರುಗುತ್ತಾ ಇದ್ದನಂತೆ. ಅವನಿಗೇನು ತೋರಿತೋ ಸಮುದ್ರಕ್ಕೆ ಇಳಿಯೋಣ ಅಂತ. ಹಾಗೆ ಇಳಿದನಂತೆ. ಇಳಿದವನು ಆಮೇಲೆ ಗೋಚರಿಸಲಿಲ್ಲವಂತೆ. ಬಹುಶಃ ನಮ್ಮಣ್ಣನ ನೆನಪು ಮಾತ್ರ ಶೇಷವಾಗಿ ಉಳಿಯಿತೇ ಹೊರತು ಬಲರಾಮಣ್ಣನ ಜೀವನ ಅದು ಶೇಷಾವತಾರಿಯಾದವನ ಮೂಲ ಸ್ವರೂಪದಲ್ಲೇ ಸೇರಿ ಹೋಯಿತು ಅಂತ ನಾನು ನನ್ನಷ್ಟಕ್ಕೆ ಎಣಿಸಿ ತೃಪ್ತಿಯನ್ನು ತಂದುಕೊಂಡೆ. ಆದರೆ ಶೃಂಗಾರದ ಭಂಗಾರದ ವೈಭವದ ಎರಡನೆಯ ವೈಕುಂಠವಾಗಿದ್ದಂತಹ ದ್ವಾರಾವತಿಯನ್ನು ನೋಡುತ್ತಾ ಇದ್ದರೆ ನಿರ್ಜನವಾದ ಬೀದಿ, ಎಲ್ಲಿಯೂ ಶಬ್ದವಿಲ್ಲ. ಅಯ್ಯೋ, ನಾಡು ಕಾಡಾಗಿ ಹೋಯಿತು. ಎಷ್ಟೆಂದರೂ ನನ್ನ ಮೈ, ನನ್ನ ಮನ ಈ ಪ್ರಕೃತಿಗೆ ಸಂಬಂಧಿಸಿಯೇ ಉಳಿದು ಬೆಳೆದು ಬಂದದ್ದರಿಂದ ಇದೊಂದು ತರದ ನೋವನ್ನೇ ನನ್ನ ಅಂತಃಕರಣಕ್ಕೆ ಉಂಟು ಮಾಡುತ್ತಾ ಉಂಟು. ಅಂತಃಕರಣವೂ ಪ್ರಕೃತಿಜನ್ಯ ತಾನೆ. ಏಕಾಂತವನ್ನು ಬಯಸ್ತದೆ ನನ್ನ ಮನಸ್ಸು. ಏಕಾಂತವನ್ನು ಬಯಸಬೇಕಿದ್ದರೆ ಇಲ್ಲಿ ಬೇಡ, ಸಾಗುತ್ತೇನೆ ಮುಂದೆ. ಶ್ರೀಕೃಷ್ಣ, ಸಮುದ್ರ ಸ್ನಾನಕ್ಕಾಗಿ ಹೋಗಿರುವ ನಿನ್ನವರೆಲ್ಲ ಸುರೆ ಕುಡಿದು ಉನ್ಮತ್ತರಾಗಿ ಪರಸ್ಪರ ಹೋರಾಟವನ್ನು ನಡೆಸಿದರು. ಪರಿಣಾಮವನ್ನು ಕೇಳು ಕೃಷ್ಣ, ಪರಿಣಾಮವನ್ನು ಕೇಳು. ಮದ್ಯವನ್ನು ಕುಡಿದು ನೆಲೆ ತಪ್ಪಿ ತಲೆ ಹಾಳಾಗಿ ತಮ್ಮ ತಮ್ಮಲ್ಲಿ ಹೊಡೆದು ಸತ್ತರೆ ಹೌದು. ಅಯ್ಯೋ, ಮುಂದೆ 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 ಸರನಿಧಿಯ ತೀರದೊಳು ಮಡಿದರ ಸರನಿಧಿಯ ತೀರದೊಳು ಮಡಿದರಾಗ ಸಾರಿಯುರು ತರದ ಶಾಪ ಪ್ರಭಾವದಿಂದನೆ ಕಣ್ವರೊರೆದ ತೆರನಾಯ್ತೆಂದು ನೆನೆದು ಹರಿಯೋ ಕಣ್ವರೊರೆದ ತೆರನಾಯ್ತೆಂದು ನೆನೆದು ಹರಿಯೊಂದು ತರು ಮೂಲದೊಳು ಪವಾಡಿಸಿದನು. ಗಾಂಧಾರಿ ದೇವಿಯ ಶಾಪ ಪ್ರಭಾವದಿಂದ ಸಮುದ್ರ ತೀರದಲ್ಲಿ ಪರಸ್ಪರ ಹೊಯ್ದಾಡಿದ ನಿನ್ನವರಾದ ಯಾದವರೆಲ್ಲರೂ ಅಳಿದು ಬಿದ್ದಿದ್ದಾರೆ. ಏನು ನಾಚಿಕೆ! ಬಹುಶಃ ಪ್ರಪಂಚದ ಇತಿಹಾಸದಲ್ಲಿ ಇದು ಸ್ವರ್ಣರೇಖೆಯೋ ಅಲ್ಲ ಕೃಷ್ಣರೇಖೆಯೋ ನನಗೆ ಅರ್ಥವಾಗೋದಿಲ್ಲ. ಯಾರು ತನ್ನತನವನ್ನು ಇಡೀ ರಾಷ್ಟ್ರಕ್ಕೆ, ಪ್ರಪಂಚಕ್ಕೆ ಅರ್ಪಣೆ ಮಾಡಿ ನಿಸ್ವಾರ್ಥದಿಂದ ಇದನ್ನು ಸೇವಾಧರ್ಮ ಅಂತ ತಿಳಿದು
ಜೀವನವನ್ನು ಸವೆಯಿಸಿದರು. ಅಂತಹ ಮಹಾಪುರುಷರಿಗೆಲ್ಲ ಕೊನೆಗಳಿಗೆಯಲ್ಲಿ ಒಂದಲ್ಲ ಒಂದು ತರವಾದಂತಹ ದುರಂತವೇ ಬಾಧಿಸ್ತದಲ್ಲ. ದೇವವ್ರತನಾದ ಭೀಷ್ಮನ ಕಥೆ ಈಗ ಮತ್ತೊಮ್ಮೆ ನನಗೆ ನೆನಪಿಗೆ ಬರುತ್ತದೆ. ಎಂತಹ ಭವ್ಯವೂ ದಿವ್ಯವೂ ಆದಂತಹ ಬದುಕು ಬಾಳಿದ ಆ ಮುದುಕ ಯಾವ ಪ್ರಾಮಾಣಿಕತೆಯಿಂದ ಈ ಸಂಸಾರವನ್ನು ಬೆಳಗಿಸಬೇಕು ಅಂತ ತನ್ನನ್ನು ತಾನೇ ಸವೆಯಿಸಿಕೊಂಡ. ಕೊನೆಗೆ ಅವನಿಗೆ ಅವನ ಕುಟುಂಬದವರೇ ಮಾಡಿದ್ದು ಶರತಲ್ಪದಲ್ಲಿ ಪವಡಿಸಿ ಈ ಕಡೆಗೆ ಬದುಕೂ ಬೇಡವಾಗಿ ಆ ಕಡೆಗೆ ಸಾಯಲಿಕ್ಕೆ ಉಪಾಯವಿಲ್ಲವಾಗಿ ಮತ್ತೆ ತಿಂಗಳು ಒಂದು ನವೆದ. ಅಲ್ಲಿಯೂ ನಾನು ಸಾಕ್ಷಿಯಾಗಿದ್ದೆ. ಬಹುಶಃ ಗತಕಾಲದಲ್ಲಿ ಇನ್ನೂ ಇಂತಹ ಮಹಾಪುರುಷರ ಜೀವನ ಕೊನೆಗಳಿಗೆ ಅಲ್ಲಿ ಇಂತಹ ದುರಂತವಾದದ್ದಕ್ಕೆ ಉಲ್ಲೇಖಗಳು ಸಿಗಬಹುದೋ ಏನು. ನನಗೂ ಅದೇ ತೋರ್ತಾ ಇದೆ ಅಲ್ಲ. ಯಾಕಾಗಿ ಬದುಕಿದೆ, ಯಾಕಾಗಿ ದುಡಿದೆ. ಕೊನೆಗಳಿಗೆಯಲ್ಲಿ ಏಕಾಂತವನ್ನು ಬಯಸಿ ಶಾಂತಿಯ ಅನುಸಂಧಾನವನ್ನಾದರೂ ಮಾಡೋಣ ಅಂತ ನಾನು ಮುಂದೆ ಮುಂದೆ ಹೋಗುತ್ತಾ ಇದ್ದಾವಾಗ ಕೇಳಿದ್ದೇನು, ನನ್ನವರು ಕೊನೆಗೆ ಸುರೆ ಕುಡಿದು ಹೆಂಡ ಕುಡಿದು ತಲೆ ಕೆಟ್ಟು ಏನು ಮಾಡುತ್ತೇವೆ ಅಂತ ತಿಳಿಯದೆ ಹುಚ್ಚರಂತೆ ಬಹುಶಃ ಮುಸಲದ ಅವಶೇಷವಾಗಿ ನೀರಿನಲ್ಲಿ ಕೆಸರಾಗಿ ಪರಿಣಮಿಸಿದ್ದು ಮುಳ್ಳಿನ ಗಿಡವಾಗಿ ಹುಟ್ಟಿ ಅದೇ ಆಯುಧವಾಗಿ ಇವರನ್ನು ಕೊಲೆ ಮಾಡಿಸಿತೋ ಏನು. ಹೌದು ಹೌದು, ಕಣ್ಣವರ ನುಡಿ ಸತ್ಯವಾಯಿತು. ಕೊನೆಗಳಿಗೆಯಲ್ಲಿ ಇದನ್ನು ಕಂಡು ಜೀವನದುದ್ದಕ್ಕೂ ಧರ್ಮಸ್ಥಾಪನೆಗೆ ಬೇಕಾಗಿ ದುಡಿದಿದ್ದೇನೆ ಅಂತ ಹೆಮ್ಮೆಗೊಂಡೆ. ಜೀವನ ಸಾರ್ಥಕವಾಯಿತು ಅಂತ ತೃಪ್ತಿಗೊಂಡೆ. ಆದರೆ ಈ ಕೊನೆಯ ನಿಮಿಷದಲ್ಲಿ ಈ ಅವಾಚ್ಯವು, ಈ ಅಪಶಕುನವೂ ಆದಂತಹ ಮಾತನ್ನು ಕೇಳಿದನಲ್ಲ, ಏನು ಮಾಡಲಿ. ಅದು ಮುಂದೆ ಮುಂದೆ ಬರ್ತಾ ಇದ್ದಾಗ ವಿಶಾಲವಾದಂತಹ ವಟವೃಕ್ಷ ನೆರಳನ್ನು ನೀಡುತ್ತಾ ಇದೆ. ಸೂರ್ಯಾಸ್ತಮಾನವಾಗಿದೆ, ಹುಣ್ಣಿಮೆಯ ಚಂದ್ರೋದಯವಾಗಿದೆ. ಕಾರ್ತಿಕ ಶುದ್ಧ ಪೂರ್ಣಮಿ ಹೊತ್ತು. ಈ ಪೂರ್ಣಮಿ ದಿವಸದಲ್ಲಿ ಪೂರ್ಣಚಂದ್ರ ಪ್ರಕಾಶಿಸ್ತಾ ಇದ್ದಾನೆ. ಪೂರ್ಣಚಂದ್ರ, ಇದು ಸಂತೋಷ ಅಲ್ಲ. ಯದುಕುಲ ಚಂದ್ರನಾಗಿ ಪೂರ್ಣ ಪ್ರಕಾಶದಿಂದ ಪ್ರಕಾಶಿಸಿದೆ ಕೃಷ್ಣ ನೀನು. ಚಂದ್ರ ನನಗೆ ಸಂದೇಶವನ್ನು ಕೊಡ್ತಾ ಇದ್ದಾನೆ. ಪೂರ್ಣಚಂದ್ರ ಅಂತ ಕೇಳಿದ್ರೇನು? ನಾಳೆಯಿಂದ ಕ್ಷಯಚಂದ್ರ ಅಂತ ತಾನೆ. ಹೌದು, ಬಾಲಚಂದ್ರನ ಉದಯ ಆಗಬೇಕಿದ್ರೆ ಇನ್ನು ಕಾಲ ಕೆಲವು ಹೋಗಬೇಕು. ನಾಳೆಯಿಂದ ಕ್ಷೀಣಚಂದ್ರನೇ. ಯದುವಂಶದ ಚಂದ್ರನಿಗೂ ಕ್ಷೀಣವೇ, ಮೈಗೂ ಕ್ಷೀಣ, ಮನಸ್ಸಿಗೂ ಕ್ಷೀಣ. ಸ್ವಲ್ಪ ಹೊರಗುತ್ತೇನೆ ಈ ಮರದ ಬುಡದಲ್ಲಿ. ಪರಮ ಕಾರ್ತಿಕ ಶುದ್ಧ ಪೂರ್ಣಮಿ, ಪರಮ ಕಾರ್ತಿಕ ಶುದ್ಧ ಪೂರ್ಣಮಿ ಮರು ದಿವಸ ಶರಣೆಂಬ ಬೇಡರ ದೊರೆಯು ಜರನಾಮಕನಾದಂತಹ ನನ್ನ ಶರೀರಕ್ಕೆ ಜರೆ ಆವರಿಸಿದರು. ಬೇಟೆಯಾಡುವ ಉತ್ಸಾಹವೇನೋ ಕಡಿಮೆಯಾದದ್ದಿಲ್ಲ. ಇನ್ನೂ ಆಡಬೇಕು ಮತ್ತು ಆಡಬೇಕು. ನಮ್ಮಲ್ಲೆಲ್ಲ ಎಳೆಯ ಹುಡುಗರು ಇದ್ದಾರೆ, ಓಡುತ್ತಾರೆ, ಮೃಗಗಳನ್ನು ಬಡಿಯುತ್ತಾರೆ. ಅವರಿಂದಲೂ ಹೆಚ್ಚಿನ ಕೆಚ್ಚಿನಿಂದ ಓಡಿ ಹೋಗಿ ಮೃಗಗಳನ್ನು ಬೆನ್ನಟ್ಟಿ ಬಡಿಯುರುಳಿಸುವಂತಹ ರೀತಿಯನ್ನು ನನ್ನಿಂದ ಅವರಿನ್ನು ಕಲಿತುಕೊಳ್ಳಬೇಕು. ಅದಕ್ಕಾಗಿ ಎಷ್ಟೋ ಸಮಯದ ಒಂದು ಆಸೆ ಇದು. ಬೇಟೆಯಾಡಬೇಕು. ನಮ್ಮವರನ್ನೆಲ್ಲ ಕೂಡಿಕೊಂಡು ಬೇಟೆಯ ಸಿದ್ಧತೆಯೊಡನೆ ಹೊರಡೋಣ. ಕಾಡಿನೊಳಗಿದ್ದವನು ಬೇಟೆಯ ನಾಡಿ, ಕಾಡಿನೊಳಗಿದ್ದವನು ಬೇಟೆಯ ನಾಡು ಸೈತಂದೆಲ್ಲರಿಂದೊಡಗೂಡಿ ಬರುತ್ತಿರೆ ದೂರದಲ್ಲಿ ಮರದೆಡೆಯೊಳಾತನಿಗೆ ನಾಡೆ ಕಾಣಿಸಿತೊಂದು ಮೃಗದನಿಗೂಢ ಕರ್ಣದ್ವಯವದಕ್ಕೆ ಗುರಿ ಮಾಡಿ ಶಬರೇಶ್ವರರು ಮುಸಲಾಸ್ತ್ರವನ್ನು ತೆಗೆದೆದ್ದ. ಎಂಥ ಬೇಟೆ, ಎಂಥ ಬೇಟೆ!
ನನ್ನ ಜೀವನದಲ್ಲೇ ಇಂದಿನ ಬೇಟೆ ಹೊಸದು. ಈ ಹಿಂದೆಂದೂ ಇಷ್ಟು ತೃಪ್ತಿಯನ್ನು ನಾನು ಪಟ್ಟದ್ದಿಲ್ಲ. ಅಷ್ಟು ಮೃಗಗಳೆಲ್ಲ ಬಡಿದುರುಳಿಸಿದೆವು. ಮಡಿದು ಬಿದ್ದ ಮೃಗಗಳ ಮಾಂಸವನ್ನು ಕಟ್ಟುಗಟ್ಟಿ ನಮ್ಮ ಆಚೆಗೆ ಎಳೆದೊಯ್ಯುವುದಕ್ಕೆ ಅವರಲ್ಲಿ ಸೂಚನೆ ಕೊಟ್ಟದ್ದಾಯಿತು. ನಮ್ಮ ಪಂಗಡದವರಲ್ಲಿ ಹೋಗಬೇಕು, ಬೇಟೆಯಾಡಿ ಆದ ಮೇಲೆ ಇನ್ನೇಕೆ ಇಲ್ಲಿ ಉಳಿಯುವುದು, ಹೊರಡೋಣ. ಅದೇನು ಅಲ್ಲಿ ಹೌದು ಚಲಿಸುತ್ತಾ ಇದೆ. ಯಾವುದೋ ಒಂದು ಮೃಗದ ಕಿವಿ ಇರಬೇಕಿದು. ಇದನ್ನೇ ನೋಟ ಇಟ್ಟು ಹಿಂದೆ ನನಗೆ ಆ ಬೆಸ್ತನಿತ್ತಂತಹ ಆ ಬಾಣವನ್ನೇ ಗುರಿಯಾಗಿ ಹಿಡಿದು ಹೊಡೆಯುತ್ತೇನೆ. ನೋವನ್ನು ಕಂಡುಗಲು ಬಿದನು. ಯಾರದು? ಯಾರಿಗೂ ಆಘಾತವಾಗಿರ್ಬೇಕು. ಯಾರು ನೋಡು. ದೇವರು, ನಮ್ಮ ದೇವರು ಕೃಷ್ಣ ಸ್ವಾಮಿ ಪರಮಾತ್ಮ. ನಿಂತರಿಯದೆ ಹರಿಯೌಘಾದಿಸಿದೆನೋ, ಹರನೇನೋ ನಿಂತರಿಯದೆ ಹರಿಯೌಘಾದಿಸಿದೆನೋ. ದುರಿತವು ಬಂದೊದಗಿದೆ ಪರಿಗರಿಸುವರಾರಿದನು. ದುರಿತವು ಬಂದೊದಗಿದೆ ಪರಿಗರಿಸುವರಾರಿದನು. ಶಿವನೇ, ಎಂತಹ ಅನ್ಯಾಯವನ್ನು ಮಾಡಿಬಿಟ್ಟೆ. ಲೋಕರಕ್ಷಕನಾಗಿ ನಮ್ಮೆಲ್ಲವರ ಪ್ರಭುವಾಗಿದ್ದಂತಹ ಸ್ವಾಮಿ, ನಿನ್ನ ಕಾಲಿಗೆ ನಾನು ಬಾಣ ಹೊಡೆದೆ. ನನ್ನಿಂದ ಅಪರಾಧವಾಯಿತು. ಇದನ್ನು ಪರಿಹರಿಸುವುದಕ್ಕೆ ಯಾರಿಂದ ಸಾಧ್ಯ ಉಂಟು? ನಮ್ಮ ಕಷ್ಟವನ್ನು ನಿನ್ನಲ್ಲಿ ಹೇಳುತ್ತಿದ್ದೆವು ಸ್ವಾಮಿ. ನಿನಗೆ ಕಷ್ಟ ಒದಗಿದಾಗ ಪರಿಹರಿಸುವವರ್ಯಾರೋ ತಿಳಿಯದು. ತಪ್ಪಾಯಿತು ಸ್ವಾಮಿ, ಕ್ಷಮಿಸು ಕ್ಷಮಿಸು ಕ್ಷಮಿಸು. ಯಾರಯ್ಯ? ಆದ ನಾನು. ನೀನು? ಹೌದು. ಎಂದು ಎಲಬಂದದಲ್ಲಿ ಗಲುಕುವ ಮಂದಮತಿ ಶಬರನನು ಕಾಣುತ್ತ, ಎಂದು ಹಲಬಂದದಲ್ಲಿ ಗಲುಗುವ ಮಂದಮತಿ ಶಬರನನು ಕಾಣುತ್ತ, ಮಂದರೋದ್ಧಾರಕನು ನುಡಿದನು, ಬೆದರದಿರು ನೀ ಬೆದರದಿರು, ನಿನಗೆ ಮುಂದೆ ಪಾಪವು ಸೇರದಲ್ಲದೆ ನಿಂದೆಗೊದ್ದದು, ಬೆದರದಿರು. ಮುಂದೆ ಪಾಪವು ಸೇರದಲ್ಲದೆ ನಿಂದೆಗೊದ್ದದು, ಬೆದರದಿರು ನಡೆ ಎಂದು ಕಳುಗುತ್ತವನ ತರುಮೂಲದಳು ಮಲಗಿರ್ದ. ವ್ಯಾಸನೆ, ದೇವರೇ, ಪ್ರಮಾದವಾಯಿತು. ಪ್ರಮಾದವಾಗಲಿಲ್ಲ. ಅಥವಾ ಪ್ರಮಾದವೆಂಬುದು ಒಂದು ಅಪರಾಧವೂ ಅಲ್ಲ. ಪ್ರಮಾದವಾಯಿತು ಅಂತ ತಿಳ್ಕೊಂಡು ಅದರ ಬಗ್ಗೆ ಪಶ್ಚಾತ್ತಾಪವನ್ನು ಪಡುವಂತಹ ವ್ಯಕ್ತಿಯನ್ನು ಪಾಪಿ ಅಂತ ಗುರುತಿಸಲಿಕ್ಕೆ ನಮ್ಮ ಶಾಸ್ತ್ರವೂ ಒಪ್ಪುವುದಿಲ್ಲ, ನನ್ನ ಹೃದಯವೂ ಒಪ್ಪುವುದಿಲ್ಲ. ಇಂಥದ್ದು ಆಯಿತು. ಆಗಬೇಕಾಯಿತು, ಆಯಿತು. ಆಗಬೇಕಾದದ್ದನ್ನು ತಪ್ಪಿಸುವುದಕ್ಕೆ ಯಾರಿಗೂ ಅಧಿಕಾರವೂ ಇಲ್ಲ, ಶಕ್ತಿಯೂ ಇಲ್ಲ. ಆದ ಕಾರಣ ಹೆದರಬೇಡ, ಪಾಪ ಶಂಕೆಯೂ ಬೇಡ ನೀನು. ಯಾಕೆ ಅಂತಂದ್ರೆ ನನ್ನ ಬಗ್ಗೆ ನಿನಗೆ ಗೌರವ ಇದೆ. ಇದೆ ಸ್ವಾಮಿ. ಸ್ವಪ್ನದಲ್ಲಾದರೂ ವಿರೋಧಿಸುವುದಕ್ಕೆ ಇಲ್ಲಿ ಎಡೇ ಇಲ್ಲ. ಇಲ್ಲ. ನನ್ನ ಜೀವಮಾನದ ಉದ್ದಕ್ಕೂ ಶ್ರೇಷ್ಠ, ಮಧ್ಯಮ, ಕನಿಷ್ಠ ಅಂತ ವಿಭಾಗೀಯವಾದಂತಹ ಮನೋವೃತ್ತಿಯನ್ನು ನಾನು ಪ್ರಕಟಿಸಿದವನೇ ಅಲ್ಲ. ಅಲ್ಲ. ಬೇಡರೂ ನನಗೆ ಬೇಡವಾಗಿಲ್ಲ, ಬ್ರಾಹ್ಮಣರು ಮಾತ್ರ ಬೇಕಾಗಿಯೂ ಇಲ್ಲ. ಸರ್ವಜನರ ಹಿತಕ್ಕೋಸ್ಕರವಾಗಿ ನನ್ನ ಜೀವನವನ್ನು ನಾನು ಮುಡಿಪಾಗಿ ಇರಿಸಿದವನು ಅಂತ ನೀನೂ ಬಲ್ಲೆ. ಹೌದು ಸ್ವಾಮಿ. ಆದ್ರಿಂದ ನಿನಗೆ ಪಾಪ ಸೇರುವುದಿಲ್ಲ, ಅಪವಾದವೂ ಸೇರುವುದಿಲ್ಲ. ಹೀಗಾಗಬೇಕಾದದ್ದು ನಿಯತಿ, ಇದು ನಿಯಮ. ಬಹುಶಃ
ಕೆಲವರು ಹೇಳುವಂತೆ ಹಿಂದಿನ ಜನ್ಮದಲ್ಲಿ ನಾನು ಯಾರನ್ನಾದರೂ ವಿಚಾರಿಸದೆ ಬರೇ ಮೃಗೀಯ ದೃಷ್ಟಿಯನ್ನು ಕಂಡುಕೊಂಡು ಬೇಟೆಯಾಡುವಂತೆ ಬಾಣವನ್ನೆಸೆದು ಮೋಸದಲ್ಲಿ ಕೊಂದಿದ್ದೇನೋ ಏನು. ನಮಗೆಲ್ಲ ಎಲ್ಲಿ ಹೊಳೆಯಬೇಕಾದ ಅದಿದ್ದರೆ ಈ ಜನ್ಮದಲ್ಲಿ ಅದರ ಪರಿಮಾರ್ಜನೆ ಆಯಿತು ಎಂಬ ತೃಪ್ತ ನಾನು. ಹೋಗು ಹೋಗು, ನನ್ನಷ್ಟಕ್ಕೆ ನನ್ನನ್ನು ಇಲ್ಲಿ ಮಲಗುವುದಕ್ಕೆ ಬಿಡು. ಆಗಲಿ ಸ್ವಾಮಿ. ಸಂತೋಷದಿಂದ ಕಾಲ ಕಳೆಯುವಂತಹ ದಿನ ದೂರವಾಗಿ ಹೋಯಿತು. ನಮ್ಮೊಡೆಯನಾದಂತಹ ಆ ವಾಸುದೇವನೇ ದ್ವಾರಕೆಯಲ್ಲಿಲ್ಲ. ಎಲ್ಲಿಗೆ ಹೋಗಿದ್ದಾನೆ ಅಂತ ಕೇಳಿದರೆ ಉತ್ತರಿಸುವವರು ಕೂಡ ಇಲ್ಲದೆ ಹೋಗಿದ್ದಾರೆ. ಆದುದರಿಂದ ಯಾವತ್ತೂ ಸ್ವಾಮಿಯ ಸನಿಹದಲ್ಲೇ ಇದ್ದ ದಾರುಕ ನಾನು ಆ ನನ್ನ ದೇವನನ್ನು ನೋಡಬೇಕು ಅನ್ನುವ ಕುತೂಹಲದಿಂದ ಊರು ಬಿಟ್ಟು ಹೊರಟದ್ದಾಗಿದೆ. ನೋಡೋಣ, ಮುಂದೆ ಮುಂದೆ ಸಾಗ್ತೇನೆ. ಆ ಸ್ವಾಮಿ ಎಲ್ಲಿದ್ದಾನೆ ಅಂತ ನೋಡ್ಬೇಕು. ನಾನೇನನ್ನು ನೋಡ್ತಾ ಇದ್ದೇನೆ? ಓ ಸ್ವಾಮಿ, ಏನಾಯ್ತು ದೇವ ನೀರಿ ಏನಾಯ್ತು ನಿನಗೆ ಹೇ ದೇವ ನೀರಿ ಕಾನನದೊಳು ಮಲಗಿ ಕಾನನದೊಳು ಮಲಗಿ ಓ ಶ್ರೀಕೃಷ್ಣ, ದಾರುಕ, ನಿನ್ನ ಈ ಸ್ಥಿತಿಯಲ್ಲಿ ಕಾಣುವುದಕ್ಕಿಂತ ನನಗೆ ಕಣ್ಣುಗಳೇ ಇಲ್ಲವಾಗಿದ್ರೂ ಆಗ್ತಿತ್ತು. ಭಗವಂತ, ಏನು? ರುಕ್ಮಿಣಿ ದೇವಿ ಪಾದ ಸೇವೆ ಮಾಡುತ್ತಿರುವಾಗ, ಸತ್ಯಭಾಮಾದೇವಿ ನಿನಗೆ ಗಾಳಿ ಬೀಸುತ್ತಿರುವಾಗ, ಉಳಿದವರೆಲ್ಲ ಅಕ್ಕಪಕ್ಕದಲ್ಲಿದ್ದು ನಿನ್ನನ್ನು ಅನುಸರಿಸುತ್ತಿರುವಾಗ ಕಣ್ತುಂಬ ಕಂಡು ನಾನು ಸಂತೋಷ ಪಟ್ಟವನು. ಈ ಕಾಡ ನಡುವೆ ಮರದ ಬುಡದಲ್ಲಿ ಅನಾಥನಂತೆ ಬಿದ್ದಿದ್ದೀಯೇ ಸ್ವಾಮಿ, ಹಾನಿಗೀಡಾಗಿದ್ದೀಯೇ. ಇಂತಹ ದುಸ್ಥಿತಿ ನಿನಗೆ ಯಾರಿಂದ ಬಂತು? ಯಾಕಾಗಿ ಬಂತು? ಹೇಗೆ ಬಂತು? ಹೇಳು ಭಗವಂತ, ಹೇಳು ಸ್ವಾಮಿ. ದಾರುಕ, ಏನಾಯ್ತು ನಿನಗೆ? ಇನ್ನದನು ಕೇಳಿ ಫಲವಿಲ್ಲ, ಇನ್ನದನು ಕೇಳಿ ಫಲವಿಲ್ಲ. ನೀ ಗಜಪುರದೊಳೆಲ್ಲ ವಿಷಯವ ಧರ್ಮಜಂಗರುಗೆ, ಗಜಪುರದೊಳು ಎಲ್ಲ ವಿಷಯವ ಧರ್ಮಜಂಗರುಗೆ. ವಾಸವನ ಸನ್ನುತ ಕುಮಾರಕನ ಇಂದೆನ್ನ ಬಳಿಗೆ, ವಾಸವನ ಸನ್ನುತ ಕುಮಾರಕನ ಇಂದೆನ್ನ ಬಳಿಗೆ ಬರ್ಪಂತೆ ತಗುನಿ ಬೇಗದಿ. ಇನ್ನದನು ಬೇಡಿ ಫಲವಿಲ್ಲ. ದಾರುಕ, ಸ್ವಾಮಿ. ಹೌದು ದಾರುಕ, ಕೇಳುವ ಕುತೂಹಲ ನಿನಗಿದೆ. ಆದರೆ ಹೇಳಲು ಯಾಕೆ? ಕೇಳಲು ಯಾಕೆ? ಇನ್ನು ಹೇಳಿ ಕೇಳಿ ಉಪಯೋಗವೇನೂ ಇಲ್ಲ. ಮುಂದಾಗಬೇಕಾದದ್ದೇನು? ಇದನ್ನು ಚಿಂತಿಸಬೇಕಾದದ್ದೇ ಇಲ್ಲಿ ಕರ್ತವ್ಯ ಅಂತ ನಾನು ಎಣಿಸ್ತೇನೆ. ದಾರುಕ, ಭಗವಾನ್, ಜೀವನವಿಡೀ ದುಡಿದೆ. ನಾನು ಎಲ್ಲೆಲ್ಲಿ ಪಾದವನ್ನಿರಿಸಿದ್ದೇನೆ, ಅಲ್ಲಲ್ಲಿದ್ದಂತಹ ಅನ್ಯಾಯವನ್ನು ಧೈರ್ಯವಾಗಿ ಖಂಡಿಸಿದ್ದೇನೆ. ಖಂಡಿಸಿದ್ದು ಮಾತ್ರವಲ್ಲ, ಧೈರ್ಯವಾಗಿ ನ್ಯಾಯವನ್ನು ಮಂಡಿಸಿದ್ದೇನೆ. ಜೀವನದ ಉದ್ದಕ್ಕೂ ನಾನು ದುಡಿದದ್ದು ಸಾರ್ಥಕವಾಯಿತು ಅಂತ ತೃಪ್ತಿಯ ಉಸಿರನ್ನೂ ಬಿಟ್ಟಿದ್ದೇನೆ.
ಆದರೆ ಏನು ಮಾಡೋಣ, ಆಗಬೇಕಾದದ್ದು ಆಗುವಂತೆ ಸಾಗುತ್ತದೆ. ಹಾ ಯಾವುದಾದರೂ ಕ್ಷಮಿಸಬಹುದು, ಹ್ಮ್ ಕಾಲ ಯಾರನ್ನೂ ಕ್ಷಮಿಸುವುದಿಲ್ಲ, ಕಾಲ ಯಾರನ್ನೂ ರಕ್ಷಿಸುವುದಿಲ್ಲ. ಹಾ ನಿಷ್ಪಕ್ಷಪಾತಿಯಾಗಿದೆ ಅದು. ಹ್ಮ್ ನೀನು ಒಂದು ಉಪಕಾರ ಮಾಡು. ಉಪಕಾರ ಬಂದದ್ದು ಒಳ್ಳೆದಾಯ್ತು. ಅಪ್ಪಣೆ. ಈಗಿಂದೀಗ ಹಸ್ತಿನಾವತಿಗೆ ಸಾಗಿ ಹಾ ಇಲ್ಲಿ ನನಗಾದಂತಹ ಈ ಅವಸ್ಥೆಯನ್ನೂ ಯುಧಿಷ್ಠಿರನಿಗೆ ತಿಳಿಸಿ ಹ್ಮ್ ಆದಷ್ಟು ಬೇಗ ಹ್ಮ್ ಆ ಅರ್ಜುನ ಹಾ ಅರ್ಜುನ ಹ್ಮ್ ದಾರುಕ ನಿನಗೊತ್ತು. ಹ್ಮ್ ದೇಹ ಎರಡಾದರೂ ಜೀವ ಒಂದು, ಹಾ ಉಸಿರೊಂದು. ಹ್ಮ್ ಊರಿನಲ್ಲಿ ಕಂಡವರು ನಮಗೆ ದೃಷ್ಟಿಯನ್ನು ಹಾಕುತ್ತಿದ್ರು. ಹೌದು. ಬಹುಶಃ ಆ ದೃಷ್ಟಿಯೇ ದೋಷವಾಗಿ ಪರಿಣಮಿಸಿತೋ ಏನು. ಹಾ ನಾರಾಯಣ, ಹ್ಮ್ ಅರ್ಜುನ ಕೃಷ್ಣ, ಹ್ಮ್ ಕಪ್ಪು ಬಣ್ಣದ ನರನು ಹ್ಮ್ ನಾರಾಯಣ, ಹ್ಮ್ ಬಿಳಿ ಬಣ್ಣದ ನಾರಾಯಣನು ನರನು. ಹಾ ಹೀಗೆ ಹ್ಮ್ ವಿಶ್ವ ವಿರಾಟ್ ರೂಪಿಯಾದಂತಹ ಚಿನ್ಮಯ ಮೂರ್ತಿಯ ಹಾ ಶಿರೋ ಪಾರ್ಶ್ವದಲ್ಲಿದ್ದ ಹ್ಮ್ ಬಿಳಿ ಕರಿ ಹ್ಮ್ ಎರಡು ಕೂದಲುಗಳನ್ನೇ ಹ್ಮ್ ಜನ ನೋಡ್ತಾರೋ ನಾರಾಯಣರಾದಂತಹ ವಾಸುದೇವ ಕೃಷ್ಣನಲ್ಲಿಯೂ ಅರ್ಜುನನಲ್ಲಿಯೂ ಎಂಬಲ್ಲಿಯವರೆಗೆ ಹಾ ಪ್ರಪಂಚದ ಇತಿಹಾಸದಲ್ಲಿ ವರ್ಣನೆ ನಡೆದು ಹೋಗಿದೆ. ಹ್ಮ್ ನನಗೂ ಅರ್ಜುನಿಗೂ ಅವಿನಾಭೇದ. ಹಾ ಆದ್ದರಿಂದ ಹ್ಮ್ ದಾರುಕ ಹ್ಮ್ ದಾರುಕ ಸ್ವಾಮಿ. ಶ್ರಮವಾದರೂ ಚಿಂತಿಲ್ಲ. ಹಾ ಎಲ್ಲಾ ಕ್ಷೇತ್ರದಲ್ಲಿಯೂ ನನಗೆ ಸಾರಥಿಯಾಗಿ ಇದ್ದವ ನೀನು. ಹೌದು. ಈಗಲೂ ನನ್ನ ಕೊನೆಯ ಮನೋರಥ ಸಾರಥಿಯಾಗಪ್ಪ. ಅಪ್ಪಣೆ. ಸಾಗು ಸಾಗು, ಅರ್ಜುನ ಬೇಗ ಬರುವಂತೆ ಮಾಡು. ನಿನ್ನ ಅಪ್ಪಣೆ ದೇವರೇ. ಹೊರಟೆ ಸ್ವಾಮಿ, ಹೊರಟೆ. ಯಾಕೆಂದ್ರೆ ಯಾವುದೇ ಸಂದರ್ಭದಲ್ಲಿಯೂ ನಿನ್ನ ಮಾತನ್ನು ಈ ಮೊದಲು ನಾನು ಮೀರಿದವನಲ್ಲ, ಮೀರುವವನೂ ಅಲ್ಲ. ಈ ಕಾಲದಲ್ಲಿ ನಿನಗೆ ಸೇವೆ ಎನ್ನುವುದನ್ನು ತಿಳಿದು ನಾನು ಖಂಡಿತ ಮುಂದುವರಿದು ಹಸ್ತಿನಾವತಿಗೆ ಹೋಗ್ತೇನೆ. ಪಾರ್ಥನನ್ನು ಕರೆತರುವುದಕ್ಕೆ ನಾನು ಪ್ರಯತ್ನಿಸ್ತೇನೆ. ಸರಿ, ಇನ್ನೇನೂ ಈ ಪ್ರಪಂಚದಲ್ಲಿ ನಾನು ಸಾಧಿಸುವುದಕ್ಕೆ ಉಳಿಯಲಿಲ್ಲ ದಾರುಕ. ಉಳಿದದ್ದು ಒಂದೇ, ಹಾ ಹಾ ಅರ್ಜುನನನ್ನೊಮ್ಮೆ ಕಾಣಬೇಕು. ಓಹೋ. ಸಂಸಾರವಂದಿಗನಾಗಿಯೂ ನಾನು ಬಾಳ್ವೆಯನ್ನು ನಡೆಸಿದ್ದೇನೆ. ಹ್ಮ್ ನಿನಗೊತ್ತು, ಹಾ ಅಷ್ಟಮಾಂಗನೆಯರು ಹೌದು. ನನ್ನ ಅರ್ಧ ಶರೀರೆಯರು. ಹ್ಮ್ ಆಮೇಲೆ 16,000 ಹ್ಮ್ ನನ್ನ ಪ್ರಿಯತಮೆಯರು. ಹಾ ಅವರಲ್ಲಿಯೂ ಪಡೆದ ಸಂತಾನ ಸೌಭಾಗ್ಯವೇನೂ ಕಡಿಮೆ ಆಗಿಲ್ಲ. ಹ್ಮ್ ಆದರೆ ನಿನಗೊತ್ತಲ್ಲ, ಹಾ ನಾ ಪಡೆದ ಸಂತಾನದ ಹೆಸರನ್ನೆಲ್ಲ ಹೇಳಿಸುವುದಕ್ಕೆ ಒಬ್ಬ ಸಾಂಬನಾಗಿ ಹೋದ. ಹೌದು. ಸಾಂಬನಾಗಿ ಹೋದ. ಕೊನೆಗೆ ಅವನೂ ಅವನ ಸೋದರರೊಂದಿಗೆ ಅಳಿದ. ಹಾ ನನಗಿರುವ ಆಸೆ ಒಂದೇ, ಹ್ಮ್ ಅರ್ಜುನನನ್ನೊಮ್ಮೆ ಕಾಣಬೇಕು. ಹಾ ಅರ್ಜುನನ್ನೊಮ್ಮೆ ಅಪ್ಪಿಕೊಳ್ಳಬೇಕು. ಹ್ಮ್ ಅರ್ಜುನನ್ನು ಒಮ್ಮೆ ನನ್ನಲ್ಲಿ ನಾನು ಆವಾಹಿಸಿಕೊಳ್ಳಬೇಕು. ಹಾ ಹಾ ಹೋಗು. ಅನುಜ ಪಾರ್ಥನನು ಯಮತನು ಜನಾರ್ದನ ಕರೆದು, ಅನುಜ ಪಾರ್ಥನನು ಯಮತನು ಜನಾರ್ದನ ಕರೆದು, ಬನ ಜನ ಬನ ಬಳಿಗೆ ಘನವೇಗದಿಂದ ನಡೆ, ವನ ಜನ ಬನ ಬಳಿಗೆ ಘನವೇಗದಿಂದ ನಡೆ, ಎನುತಗಳು ಎಲ್ಕವನು ಮನ ಮರುಕದಿಂದ ನಡೆ ತರಲು ನಾರದನು ಕಂಡು. ವತ್ಸ ಅರ್ಜುನ, ಅಗ್ರಜ, ಈಗ ಬಂದಿರುವಂತಹ ದಾರುಕನಿತ್ತ ಓಲೆಯನ್ನು ನೋಡಿಯೇ ಆಶ್ಚರ್ಯವಾಗಿದೆ. ಏನು? ಅತ್ಯಗತ್ಯವಾಗಿ ಪಾರ್ಥನನ್ನೂ ನಾನು ನೋಡಬೇಕು. ಹೀಗೆ ಶ್ರೀಕೃಷ್ಣ ಓಲೆಯನ್ನು ಕಳುಹಿಸಿದ್ದಾನೆ. ಆಹಾ, ಸುಖ ದುಃಖಗಳಲ್ಲಿ ನಮ್ಮ ಸಮಭಾಗಿಯಾಗಿದ್ದಂತಹ ಸ್ವಾಮಿಯನ್ನು ನಾವು ಮರೆಯುವುದಕ್ಕೆ ಸಾಧ್ಯವೇ ಹೇಳು? ಆಹಾ, ಶ್ರೀಕೃಷ್ಣನ ನಿರೂಪವೆಂದ ಮೇಲೆ ಹ, ಕ್ಷಣಕಾಲ ವಿಳಂಬಿಸುವುದಕ್ಕೂ ಅವಕಾಶವಿಲ್ಲ. ಸರಿ ಅಣ್ಣ. ಆದಷ್ಟು ಬೇಗನೆ ಹ. ಆ ಸ್ವಾಮಿಯನ್ನು ಕಾಣುವುದಕ್ಕೆ ನೀನು ಹೋಗಲೇಬೇಕು, ಹೋಗಲೇಬೇಕು. ನಿನ್ನ ಅಪ್ಪಣೆಯಂತೆ ಇದೋ ಈ ಕ್ಷಣ ಹೊರಡ್ತಾ ಇದ್ದೇನೆ. ಆಗ ಏನಾಗಿರಬಹುದು ದ್ವಾರಾವತಿಯಲ್ಲಿ? ಯಾವುದೋ ಅಮಂಗಳದ ಶಂಕೆಯಿಂದ ನನ್ನ ಹೃದಯ ತುಡಿಯುತ್ತಾ ಇದೆ. ಏನು ಶ್ರೀಕೃಷ್ಣ ನನ್ನನ್ನು ಬರ ಹೇಳಿದ್ದಾರೆ, ನಮ್ಮಣ್ಣ ಹೋಗುವಂತ ಒತ್ತಾಯಿಸ್ತಾನೆ. ಛೇ, ಇಲ್ಲಿ ನಿಂತುಕೊಂಡು ಇಲ್ಲದನ್ನೆಲ್ಲ ಕಲ್ಪಿಸುವುದಕ್ಕೆ ಯಾವ ಅರ್ಥವೂ ಇಲ್ಲ. ಶೀಘ್ರಾತಿ ಶೀಘ್ರವಾಗಿ ರಥವನ್ನು ಏರಿ ದ್ವಾರಾವತಿಯ ಕಡೆಗಾಗಿ ಸಾಗಿಬಿಡುತ್ತೇನೆ. ನೋಡೋಣ. ನಾರಾಯಣ ನಾರಾಯಣ. ಪೂಜ್ಯರೇ, ಓ ದೇವರ್ಷಿಗಳಾದ ನಾರದರೇ. ಅರ್ಜುನ, ಸ್ವಾಮಿ, ಬಹಳಷ್ಟು ಅವಸರದಲ್ಲಿದ್ದ ಹಾಗೆ ಕಾಣ್ತಾ ಇದೆ. ಎಷ್ಟು ಅವಸರ ಇದ್ರೂ ನಿಮ್ಮಂಥವರನ್ನು ಕಂಡ್ರೆ ನಿಲ್ಲಬಾರದು ಅಂತಿಲ್ಲ ಸ್ವಾಮಿ. ಪಾದಗಳಿಗಿದೋ ಅಭಿವಾದನ ಮಾಡಿದ್ದೇನೆ. ಹೇಳು. ಏನು ನನ್ನ ಅರ್ಜುನ, ಪೂಜ್ಯರೇ? ಎಲ್ಲಾ ಪ್ರಸಂಗಗಳಲ್ಲೂ ಹೇಳುವುದು ಹೀಗೇನೆ. ಅಂದರೆ ವೀರಪಾರ್ಥ, ನಿಮ್ಮ ಆಶೀರ್ವಾದ ಸ್ವಾಮಿ. ಹೇಳ್ತಾರೆ ನನ್ನನ್ನು ಹಾಗೆ.
ವೀರಪಾರ್ಥನೆ ಕೇಳು ವೀರಪಾರ್ಥನೆ ಕೇಳು ನೀನ ನೀರಜಾಕ್ಷನ ಬಳಿಗೆ ಪೋಪ ನೀನ ನೀರಜಾಕ್ಷನ ಬಳಿಗೆ ಪೋಪ ವಿಚಾರವರಿದಾನಿಗ ಬಂದೆನು ಭೋರನೊಂದನು ತಿಳಿಸಲು ವಿಚಾರವರಿದಾನಿಗ ಬಂದೆನು ಭೋರನೊಂದನು ತಿಳಿಸಲು ನಿನ್ನ ಬಳಿಗೆ ಪರಾಕ್ರಮಿಯಾದಂತಹ ನಿನ್ನನ್ನು ಸ್ವಾಮಿ, ವೀರಪಾರ್ಥ ಬಳಿಕ ಒಪ್ಪೇರಿ ಅಂತ ಕೇಳಿಯೇ ನಮಗೆ ಅಭ್ಯಾಸ. ಆಹಾ, ಆದರೆ ಈ ಹೊತ್ತು ಬದಲಾವಣೆಯನ್ನು ಗುರುತಿಸಿದ್ದೇನೆ. ಹ್ಮ್, ಮುಖ ಮ್ಲಾನವಾಗಿದೆ, ನಿಜ ಸ್ವಾಮಿ, ತಲೆಯನ್ನು ತಗ್ಗಿಸಿದ್ದಿ, ನಿಜ. ಯಾವುದೋ ದುಃಖಕ್ಕೆ ಒಳಗಾದ ಹಾಗೆ ಕಾಣ್ತಾ ಇದ್ದಿ. ಪೂಜ್ಯರೇ, ಏನು ಕಾರಣ? ಎಲ್ಲಿ? ಜ್ಞಾನಿಗಳು ತಾವು. ಈ ಪ್ರಪಂಚದ ಯಾವ ಮೂಲೆಯಲ್ಲಿ ಏನು ನಡೆದರೂ ಅದನ್ನು ಇದ್ದಲ್ಲಿಂದ ತಿಳಿಯುವ ಸಾಮರ್ಥ್ಯ ತಮ್ಮದು. ನನ್ನಲ್ಲಿ ಕೇಳ್ತೀರಾ? ನನಗೇನು ಹೇಳಬೇಕೋ ತಿಳಿಯುವುದಿಲ್ಲ ಸ್ವಾಮಿ. ಇದ್ದಕ್ಕಿದ್ದ ಹಾಗೆ ನಮ್ಮಣ್ಣ ಅವಸರದಿಂದ ನನ್ನನ್ನು ಹೊರಡಿಸಿದ್ದಾರೆ. ದ್ವಾರಾವತಿಗೆ ಹೋಗು, ಶ್ರೀಕೃಷ್ಣ ಸ್ವಾಮಿ ನಿನ್ನನ್ನು ಬರ ಹೇಳಿದ್ದಾನೆ. ಯಾಕೆ ಅನ್ನುವುದನ್ನು ಅವನು ಹೇಳಲಿಲ್ಲ. ಗೊತ್ತಿದ್ದು ಹೇಳಲಿಲ್ವೋ, ನಮ್ಮಣ್ಣನಿಗೆ ಗೊತ್ತೇ ಇಲ್ವೋ, ನನಗೊಂದು ಅರ್ಥವಾಗಲಿಲ್ಲ. ದ್ವಾರಾವತಿಯಿಂದ ಬಂದ ದಾರುಕನನ್ನು ನೋಡಿದ್ದೇನೆ. ಆ ಕ್ಷಣದಿಂದ ಅಪ್ಪಣೆಯಾಗಿದೆ. ಆ ಕ್ಷಣದಲ್ಲೇ ನಾನು ಹೊರಟಿದ್ದೇನೆ. ಇದಿಷ್ಟು ವಿಷಯ ಸ್ವಾಮಿ. ಪಾರ್ಥ, ನನ್ನ ಮನಸ್ಸು ಯಾಕೋ ಶಂಕೆಗೊಳಗಾಗ್ತಾ ಇದೆ. ಏನೇನೋ ಕೆಟ್ಟದ್ದನ್ನು ಕಲ್ಪಿಸ್ತಾ ಇದೆ. ಸ್ವಾಮಿ, ನೀವು ಯಾಕೆ ತಡೆದಿರಿ ನನ್ನನ್ನು ಕೇಳಬಹುದೇ? ವಿಚಾರವನ್ನು ನಾನು ಕೇಳಿದ್ದೆ, ಆದರೆ ನಿನ್ನ ಬಾಯಿಂದಲೇ ತಿಳಿದ ಮೇಲೆ ಒಂದನ್ನು ಹೇಳುವುದಕ್ಕಾಗಿ ಮುಂದೆ ಬಂದದ್ದು. ಒಂದು? ಹೌದು. ಏನೊಂದು? ಇಂದು ಇಂದು ನೀನಾ ಹರಿಯ ಇಂದು ನೀನಾ ಹರಿಯ ಸೊನ್ನಿದಿ ಚಂದದಿಯು ಸೇರುತ್ತೇ ಮುಟ್ಟದಿರು ಹರಿಯ ಸನ್ನಿಧಿ ಚಂದದಿಯು ಸೇರುತ್ತೇ ಮುಟ್ಟದಿರು ಎಂದಿನಂದದೊಳಲ್ಲದಡೆ ಬರುದಂದುಗವು ನಿನಗಪ್ಪುದು ಚತನವಿರಲಿ ಎಂದಿನಂದದೊಳಲ್ಲ ಎಂದಿನಂದದೊಳಲ್ಲದಡೆ ಬಲುದಂದುಗವು ನಿನಗಪ್ಪುದು ಚತನವಿರಲಿ ಕರೆಯಂತೆ ನೀನು ಶ್ರೀಕೃಷ್ಣನನ್ನು ಕಾಣಬೇಕಾದ್ದೆ. ಸರಿಯಲ್ಲವೇ ಸ್ವಾಮಿ? ಆ ಮಹಾಮಹಿಮನು ನಿಮಗೆ ಸಗಿದಂತಹ ಉಪಕಾರ ಹ, ಅದೆಷ್ಟು ದೊಡ್ಡದು ಹೇಳು. ನಮ್ಮ ವ್ಯಕ್ತಿತ್ವವೇ ಅವನಿಂದ ರೂಪುಗೊಳಿಸಲ್ಪಟ್ಟದ್ದಲ್ವೇ ನಾರಾಯಣ? ಪಾಂಡವ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ತಲೆಯಲ್ಲಿ ಹೊತ್ತುಕೊಂಡವರು. ಸರಿ ಸ್ವಾಮಿ, ನಿಮಗಾಗಿ ಅಹರ್ನಿಶಿ ದುಡಿದವರು. ನಿಜ. ಆದರೆ ಏನು ಸ್ವಾಮಿ? ಆದ್ರೆ ಪರಿಸ್ಥಿತಿ ಮೊದಲನ ಹಾಗಿಲ್ಲ. ಯಾಕೆ ಏನು ಅಂತ ಕೇಳಬೇಡ. ಒಂದು ಸೂಚನೆ ನಿನಗೆ. ಸೂಚನೆ? ಯಾವ ಕಾರಣಕ್ಕೂ ಅವನನ್ನು ಸ್ಪರ್ಶಿಸಬೇಡ. ಎಚ್ಚರವಾಗಿರು, ಜಾಗೃತನಾಗಿರು. ಪೂಜ್ಯರೇ, ಏನು ಹೇಳ್ತಾ ಇದ್ದೀರಿ ನೀವು? ಶ್ರೀಹರಿಯ ಸ್ಪರ್ಶ ಅಂತಂದ್ರೆ ಜನ್ಮಾಂತರದ ಪುಣ್ಯದ ಫಲ. ಅವನನ್ನು ನೋಡುವ ಭಾಗ್ಯ ಸಾಕು ಕೆಲವರಿಗೆ, ನನಗಷ್ಟು ಸಾಕಾಗುವುದಿಲ್ಲ. ಅವನನ್ನು ಸ್ಪರ್ಶಿಸಿದವನು ನಾನು. ಅವ ಪ್ರೇಮ ವರ್ಷವನ್ನು ನನ್ನ ಮೇಲೆ ಸುರಿಸಿ ನನ್ನ ವ್ಯಕ್ತಿತ್ವಕ್ಕೆ ಇಷ್ಟು ಉತ್ತುಂಗ ಯೋಗ್ಯತೆಯನ್ನು ಕೊಟ್ಟಿದ್ದಾನೆ. ನೀವು ಹೇಳಿದಂತಹ ವೀರಪಾರ್ಥ ಇದ್ದಾನಲ್ಲ, ಆ ಪಾರ್ಥನನ್ನು ರೂಪುಗೊಳಿಸುವನೇ ಆ ಮಹಾಮಹಿಮ. ಅವನನ್ನು ಮುಟ್ಟಬೇಡ. ಇಲ್ಲಿ ಅಸ್ಪೃಶ್ಯ ಯಾರು? ನಾನು ಅವನು? ಏನು ಹೇಳ್ತಾ ಇದ್ದೀರಿ ನೀವು? ಮುಟ್ಟಿದ್ರೇನು? ಮುಟ್ಟಿದ್ರೆ ಖಂಡಿತವಾಗಿಯೂ ಕಷ್ಟ ಬರ್ತದೆ ನಿನಗೆ. ಮುಟ್ಟಿದ್ರೆ ನನಗೆ ಕಷ್ಟ ಬರ್ತದೆ. ಸರ್ವ ಕಷ್ಟ ನಿವಾರಕನಾದಂತಹ ಸ್ವಾಮಿ ಕೃಷ್ಣನನ್ನು
ನಾನು ಮುಟ್ಟುವುದರಿಂದ ನನಗೆ ಕಷ್ಟ. ನನಗಂತೂ ನಿಮ್ಮ ಮಾತು ಸ್ಪಷ್ಟ ಆಗಲಿಲ್ಲ. ಸ್ಪಷ್ಟ ಆಗುವುದಕ್ಕೆ ಎಲ್ಲಿ ಸಾಧ್ಯ? ತಾವು ಜ್ಞಾನಿಗಳು. ತಮ್ಮ ಸತ್ಯ ಏನು? ತಮ್ಮ ದೃಷ್ಟಿಯಲ್ಲಿ ಕಾಣುವಂತಹ ಬೆಳಕು ಯಾವುದು? ಅದನ್ನು ಗುರುತಿಸುವ ಸಾಮರ್ಥ್ಯ, ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ನನಗಿಲ್ಲ. ಒಳ್ಳೆಯದು ಸ್ವಾಮಿ, ನಿಮ್ಮ ಮಾತನ್ನು ನೆನಪಿಡ್ತೀನಿ. ಇಂತೈ ತಂದ ಪಾರ್ಥಂ ಚಿಂತೆಯೊಳುರೆನೊಂದು ಬೆಂದು ನರಳುತ್ತೀರ್ಪ ಕಂತು ವಿನಯ್ಯನ ಈಕಿದು ತಂದರಿದು ತಂದು ಮಣಿಯೇ ಹರಿಜಿಂದೆಂದ ಮನಸ್ಸು ಭಾರವಾಗ್ತಾ ಇದೆ. ಏನು ನಡೆದಿರಬಹುದು ದ್ವಾರಾವತಿಯಲ್ಲಿ ಊಹಿಸುವುದಕ್ಕೆ ನಾನು ಅಸಮರ್ಥನಾಗಿದ್ದೇನೆ. ಲೀಲಾಮಾನುಷ ವಿಗ್ರಹನ ಅಂತ ಶ್ರೀಕೃಷ್ಣನ ಆಪ್ತ ನಾನು. ಈ ಭಾವನೆ ನನಗಿತ್ತು. ನಾರದರು ನನಗೂ ಅವನಿಗೂ ಮಧ್ಯದಲ್ಲಿ ಅಂತರವನ್ನು ಕಲ್ಪಿಸುವ ಮಾತಾಡಿದರು. ಅವನಿಂದ ದೂರ ಇರು ಅಂತ ಹೇಳಿದರು. ಸಾಧ್ಯವೇ? ಸಾಧ್ಯ ಆಗಬೇಕು ಅಂತ ಹೇಳಿದರು. ಮುಟ್ಟಿದರೆ ಕೆಟ್ಟು ಹೋಗುವೆ ಎಂಬ ಎಚ್ಚರಿಕೆಯನ್ನು ಕೊಟ್ಟರು. ಏನಿದು? ಯಾಕೆ ಹೀಗಾಗ್ತಾ ಇದೆ? ಯುಗಾವತಾರಿಯಾದಂತಹ ಶ್ರೀಕೃಷ್ಣನ ಅನುಗ್ರಹದಿಂದ ಬದುಕಿದಂತಹ ಅರ್ಜುನಿಗೆ ಕೃಷ್ಣನನ್ನು ಬಿಟ್ಟು ಬೇರೊಂದು ವ್ಯಕ್ತಿತ್ವ ಇರಬೇಕೆ? ಅವನಿಂದ ದೂರ ನಿಲ್ಲಬೇಕಾದಂತಹ ಪರಿಸ್ಥಿತಿ. ಯೋಚಿಸ್ತಾ ಕುಳಿತಿಲ್ಲ ನಾನು. ಪ್ರಯಾಣವನ್ನು ಬೆಳೆಸಿದ್ದೇನೆ, ದ್ವಾರಾವತಿಯನ್ನು ಸೇರಿದ್ದೇನೆ. ಇಲ್ಲೂ ನನಗೆ ಆಶ್ಚರ್ಯವೇ ಕಾದಿದೆ. ಯಾದವರ ಕಲಕಲ ರವದಿಂದ ಇರಬೇಕಂತ ಅಯೋಧ್ಯೆ ಸೂತಕದ ಮನೆಯಂತೆ ನಿಶ್ಶಬ್ದವಾದದ್ದು ನನ್ನ ಅನುಭವಕ್ಕೆ ಬರ್ತಾ ಇದೆ. ಕೃಷ್ಣ ಎಲ್ಲಿದ್ದಾನೆ ಅಂತ ಹುಡುಕಿ ಹೋಗುವ ಪ್ರಯತ್ನದಲ್ಲಿ ನಾನು ವಿಫಲನಾಗ್ತೇನೆ. ಕೃಷ್ಣನ ಮಂದಿರಕ್ಕೆ ಹೋಗುವುದಕ್ಕೆ ನನ್ನ ಕಾಲುಗಳು ನನಗೆ ಒಪ್ಪಿಗೆಯನ್ನು ಕೊಡಲಿಲ್ಲ. ಕಾಲು ಎಳೆದತ್ತು ನಡೆದಿದ್ದೇನೆ, ದಾರಿ ತಪ್ಪಿದ್ರೆ ಅಂತ ಯೋಚಿಸಿದೆ. ಇಲ್ಲ, ದೂರ ಸಾಗರ ತೀರ, ನಗರದಿಂದ ದೂರ ವಿಶಾಲವಾದಂಥ ವಟವೃಕ್ಷದ ಮೂಲದಲ್ಲಿ ನಾನು ಬಂದು ನಿಂತು ಬಿಟ್ಟಿದ್ದೇನೆ. ನಾನು ಯಾಕೆ ಇಲ್ಲಿಗೆ ಬಂದೆ? ಯಾವ ಶಕ್ತಿ ನನ್ನನ್ನು ಇಲ್ಲಿ ಎಳೆತಂದಿತು? ಶ್ರೀಕೃಷ್ಣನನ್ನು ಕಾಣುವುದಕ್ಕೆ ಬಂದಂತಹ ನಾನು ಈ ಮರದ ಬುಡಕ್ಕೆ ಯಾಕೆ ಬಂದೆ? ಯಾರದು? ನನ್ನ ಸ್ವಾಮಿಯೇ ತರುಮೂಲದಲ್ಲಿ. ಕೃಷ್ಣ ಕೃಷ್ಣ. ನಾನು ಸ್ವಾಮಿ. ನೀನು ಅರ್ಜುನ, ನಿನ್ನ ಅರ್ಜುನ. ಅರ್ಜುನ, ನಿನ್ನ ಅರ್ಜುನ ಪಾರ್ಥ. ಹೌದು ಸ್ವಾಮಿ. ಬಂದೆಯ ಆನಂದವಾದುದು ಬಂದೆಯ ಪಾರ್ಥಗೆ ಆನಂದವಾದುದು ಬಂದೊಮ್ಮೆ ಮೈ ಮುಟ್ಟಿ ತಡಗು ನೀ ಬಂದೊಮ್ಮೆ ಮೈ ಮುಟ್ಟಿ ತಡಗು ಹಿಂದಿನ ಮೈತ್ರಿಯ ಬಂಧನ ಕಳಚದೆ ಹಿಂದಿನ ಮೈತ್ರಿಯ ಬಂಧನ ಕಳಚದೆ ಬಂದುವೆ ಮಗುದೊಮ್ಮೆ ಅಪ್ಪು ಹಿಂದಿನ ಮೈತ್ರಿಯ ಬಂಧನ ಕಳಚದೆ ಬಂದುವೆ ಮಗುದೊಮ್ಮೆ ಅಪ್ಪು ಬಂದೆಯ ಪಾತ್ರ ಗಿಡಾನಂದವಾದುದು ಬಂದೊಮ್ಮೆ ಮೈ ಮುಟ್ಟಿ ತಡಗು ಬಂದೆಯ ತೃಪ್ತಿ ಆಯ್ತಪ್ಪ ಸ್ವಾಮಿ. ಬಂದೆಯಲ್ಲ ನೀನು. ಹೌದು ಕೃಷ್ಣ. ಕೊನೆಗೂ ಬಂದೆ ಅರ್ಜುನ. ದಾರುಕಲ್ಲಿ ಬಂದದ್ದೇ ತಡ. ನಮ್ಮಣ್ಣನು ಒಂದು ನಿಮಿಷವೂ ತಳುವುದೇ ನನ್ನನ್ನು ಅಟ್ಟಿದ್ದಾನೆ. ಸಂತೋಷವಾಯ್ತು ಸ್ವಾಮಿ. ಅರ್ಜುನ. ಏನು ಸ್ವಾಮಿ ಈ ಈ ಅವಸ್ಥೆ? ಪ್ರಪಂಚದಲ್ಲಿ ದೀರ್ಘಕಾಲದ ಜೀವನವನ್ನು ಸವೇಯಿಸಿದವ ನಾನು. ದೇಹಿ ಎಂದು ಬೇಡಿದವನಲ್ಲ. ಅಲ್ಲ ಸ್ವಾಮಿ. ಆದರೆ ನಾನು ದೇಹಿ ಎಂಬುದನ್ನು ಮರೆತವನೂ ಅಲ್ಲ. ಅಂದ್ರೆ ನಿನಗೆ ಗೊತ್ತಲ್ಲ, ಬಾಲ್ಯ, ಕೌಮಾರ, ಯೌವನ, ವಾರ್ಧಕ್ಯ ಈ ಅವಸ್ಥೆಗಳನ್ನು ನಾನು ದೇಹದಿಂದ ಅನುಭವಿಸಿದವನು, ಪ್ರಕಟಪಡಿಸಿದವನು. ನಿಜ. ನೀನು ಅಷ್ಟೇ. ನಾನು ಹುಟ್ಟಿ 8 ದಿನವಾಗಬೇಕಾಗಿದ್ರೆ ನೀನು ಭೂಜಾತನಾದವನು. ನಿಜ ಸ್ವಾಮಿ. ನಿನಗೂ ಈಗ ದೇಹಕ್ಕೆ ವಾರ್ಧಕ್ಯ ಬಂದದೆ. ಇದನ್ನು ನಾನು ಕಾಣುತ್ತಾ ಇದ್ದೇನೆ. ಖಂಡಿತವಾಗಿ ಹೌದು. ತಾಯಿ ತಂದೆಯರ ಸಂಪರ್ಕದಿಂದ ಹುಟ್ಟಿದ
ಯಾವ ದಿವ್ಯ ವ್ಯಕ್ತಿಯೇ ಆಗಿರಲಿ, ಯಾವ ದಿವ್ಯ ಶಕ್ತಿಯೇ ಆಗಿರಲಿ, ಅದು ಆಧರಿಸಿದಂತಹ ಉಪಾಧಿಯನ್ನು ಮರೆತಿರುವುದಕ್ಕೆ ಸಾಧ್ಯವಿಲ್ಲ. ಖಂಡಿತ ಸಾಧ್ಯ ಇಲ್ಲ. ಅರ್ಜುನ, ಕೃಷ್ಣ, ಇದನ್ನು ನಿನಗೆ ಧಾರಾಳವಾಗಿ ಅರ್ಥವಾಗುವಂತೆ ಉಪದೇಶಿಸಿದವನು ನಾನೆಲ್ಲವನ್ನೂ ನೆನಪಿನಲ್ಲಿಟ್ಟಿದ್ದೇನೆ, ಅದನ್ನು ಜೀರ್ಣಿಸಿಯೂ ಕೊಂಡಿದ್ದೆ. ನಿಜ ಸ್ವಾಮಿ. ಆದರೆ ಅರ್ಜುನ, ಏನು ಕೃಷ್ಣ? ವ್ಯವಹಾರ ಅಂತ ಒಂದಿದೆ. ಇದೆ. ಪಾರಮಾರ್ಥಿಕ ಸತ್ಯಕ್ಕೆ ವ್ಯಾವಹಾರಿಕವಾದಂತಹ ಸತ್ಯವೇ ಆವರಣ. ಹೌದು. ಯಾಕೆ ಇದನ್ನು ಹೇಳ್ತೇನೆ ಗೊತ್ತು? ಯಾಕೋ? ಅರ್ಜುನ, ಅರ್ಜುನ, ಸ್ವಾಮಿ, ಮೈ ಉರಿಯ ಹತ್ತಿದೆ. ನಿನ್ನ ಮೈ ಉರಿಯ ಹತ್ತಿದೆ. ನನ್ನ ಮನಸ್ಸು ಉರಿಯಲಿಲ್ಲ. ಅದು ಉರಿಯುವಂಥದ್ದಲ್ಲ ಕೃಷ್ಣ. ಆದರೆ ಮನಸ್ಸಿನಲ್ಲಿ ತೃಪ್ತಿ ಇದ್ರು, ದೇಹ ಭೌತಿಕವಾದಂತಹ ಸ್ವಭಾವವನ್ನು ಮೀರಿ ಉಳಿದಿಲ್ಲ ನೋಡು. ಸರಿ, ಬಾಣದ ಆಘಾತವಾಯಿತು. ನಿನ್ನ ಪಾದದಲ್ಲಿ ಗಾಯವನ್ನು ನೋಡ್ತಾ ಇದ್ದೀನಿ. ಇದು ಬೆರಳೆಡೆಯಿಂದ ರಕ್ತವು ಸುರಿಯುತ್ತಾ ಇದೆ. ಬಾಣಾಘಾತವೇ ನಿನಗೆ? ಹೌದು. ಅದರಿಂದ ಕುಸಿದು ಬಿದ್ದೆಯಾ ನೀನು? ಕುಸಿದು ಬಿದ್ದೆ ಅರ್ಜುನ. ಸ್ವಾಮಿ, ಆದರೆ ಮನಸ್ಸು ನಿನ್ನ ಕಡೆಗೆ ಸೆಳೆಯಲ್ಪಟ್ಟಿ. ಅದು ನನ್ನ ಭಾಗ್ಯ ಕೃಷ್ಣ. ಬಂದಿದ್ದೇನಲ್ಲ. ಬಾ ಬಾ. ಎಲ್ಲಿಗೆ? ಅರ್ಜುನ, ಒಮ್ಮೆ ಒಮ್ಮೆ ಕ್ಷತ್ರಿಯರ ಕೂಟವನ್ನೇ ಅಲುಗಾಡಿಸಿದ ಪಾರ್ಥ ಏವ ಧನುರ್ಧರ ಎಂಬ ಬಿರುದನ್ನು ಪಡೆದ. ನಿನ್ನ ಕಠಿಣವಾದಂತಹ ಬಾಹುದಂಡದಿಂದ ಕೂಡಿದ ನಿನ್ನ ಮೃದುವಾದಂತಹ ಯಾವ ಹಸ್ತ ಇದೆಯೋ, ಹೌದು, ಆ ಕೈಯಿಂದ ಒಮ್ಮೆ ಒಮ್ಮೆ ನನ್ನ ಮೈಯನ್ನೆಲ್ಲ ಸವರಪ್ಪ, ಸವರು. ನಾನು ಸವರು. ನಿನ್ನ ಮೈಯನ್ನು ಸವರಬೇಕೇ ಕೃಷ್ಣ? ಸಾಲದು, ಮತ್ತೆ ಸಾಲದು. ಎಂತಹ ಬಂಧುಗಳು ನಾವು. ಭಾವ ಮೈದುನಂದಿರು ಎಷ್ಟಿಲ್ಲ ಪ್ರಪಂಚದಲ್ಲಿ. ಓಹೋ. ಆದರೆ ನಿನಗೂ ನನಗೂ ಅವಿನಾಭಾವ. ಹೌದು ಕೃಷ್ಣ. ಅರ್ಜುನ, ಆ ಭಾಗ್ಯ ನನ್ನದು. ಒಟ್ಟಿಗೆ ಆಡಿದ್ದೇವೆ, ನಿಜ. ಒಟ್ಟಿಗೆ ಕ್ರೀಡಿಸಿದ್ದೇವೆ, ನಿಜ. ಒಟ್ಟಿಗೆ ಮಲಗಿದ್ದೇವೆ. ಓಹೋ. ಕೃಷ್ಣನೇನೋ ಅಂತರಂಗ ಬಹಿರಂಗ ಅರ್ಜುನ ಮಟ್ಟಿಗೆ ತೆರೆದಿಟ್ಟಿದ್ದಾನೆ. ಹೌದು ಸ್ವಾಮಿ. ನೀನೂ ಮುಚ್ಚಿಡ್ಲಿಲ್ಲ. ಇಲ್ಲ. ಆ ಅವಿನಾಭಾವದ ಆ ಅದ್ವೈತದ ಒಂದು ಪರಮಾನಂದವಿದೆಯಲ್ಲ, ಅಂದ್ರೆ ಇದನ್ನು ಕಾಣಿಸುವುದಕ್ಕಾಗಿ ಅಂದು ಶ್ರೀರಾಮನು ಸೀತೆಯನ್ನು ಕಂಡ ಬಳಿಕ ಚೂಡಾಮಣಿಯನ್ನು ಒಪ್ಪಿಸಿದವಾಗ ಏನನ್ನೂ ಕೊಡುವುದಕ್ಕೆ ಅಸಾಧ್ಯನಾಗಿದ್ದೇನೆ ಅಂತ ಸಾರ್ವಭೌಮ ರಾಮನು ತೋರಿಸಿಕೊಡುತ್ತಾನೋ ಎಂಬಂತೆ ತನ್ನನ್ನೇ ತಾನು ಹನುಮಂತನಿಗೆ ಅರ್ಪಿಸಿದನಂತೆ ಆಲಿಂಗನದ ಮೂಲಕ. ಅರ್ಜುನ, ನಿನ್ನ ಸರ್ವಸ್ವವಲ್ಲವೇ ನಾನು? ಹೌದು ಸ್ವಾಮಿ. ನನ್ನ ಜೀವನದ ಉಸಿರಲ್ಲವೇ ನೀನು? ನಿಜ. ಬಾ ಬಾ, ಮತ್ತೊಮ್ಮೆ ನನ್ನನ್ನು ಪ್ರೀತಿಯಿಂದ ಅಪ್ಪಿಕೋ ಅಪ್ಪಿಕೋ ಅಪ್ಪಿಕೊಳ್ಳಲೇ? ಅಪ್ಪಿಕೋ. ನಿನ್ನನ್ನೇ? ಹೌದು, ನಾನೇ. ನೀನು. ಅಯ್ಯೋ, ದೊಡನೆ ಪಾರ್ಥನು ದೂರದೆ, ಎಂದರೆ ದೊಡನೆ ಪಾರ್ಥನು ದೂರದಿ ನಿಂದಲೇ ದೇವನಾರದರು. ಬಂದೆನ್ನೊಳೊರೆದರು ನಿನ್ನನು ಮುಟ್ಟುವುದೆಂದಿಗೂ ಹಿತವಲ್ಲವೆಂದು. ಬಂದೆನ್ನೊಳೊರೆದರು ನಿನ್ನನು ಮುಟ್ಟುವುದೆಂದಿಗೂ ಹಿತವಲ್ಲ ಎಂದು. ಕೃಷ್ಣ. ಏನು? ಹೇ ವಾಸುದೇವ, ಏನಪ್ಪ? ಎಂತಹ ಸಂದಿಗ್ಧವನ್ನು ತಂದಿಟ್ಟೆ ನೀನು. ಸಂದಿಗ್ಧವೇ ನಿನಗೆ? ನಾನು ಮೊದಲಿನ ಅರ್ಜುನ್ನೇ ಆಗಿದ್ರೆ ಇಷ್ಟು ದೂರ ನಿಲ್ಲುತ್ತಿದ್ರೆ ಸ್ವಾಮಿ. ಆಗಲೇ ನಿನ್ನನ್ನು ಅಪ್ಪಿಕೊಳ್ತಾ ಇದ್ದೆ, ನಿನ್ನ ಗಾಯವನ್ನು ನೇವರಿಸ್ತಾ ಇದ್ದೆ. ಮತ್ತೇನು? ನನಗೆ ಆ ಉತ್ಕಂಠತೆ ಇದೆ, ಆದ್ರೆ ನನ್ನಿಂದ ಹತ್ತಿರ ಬರುವುದಕ್ಕೆ ಸಾಧ್ಯ ಇಲ್ಲ. ಯಾಕಿಲ್ಲ? ನನಗೆ ತಡೆ ಹಾಕಲ್ಪಟ್ಟಿದೆ. ನಿನಗೂ ತಡೆಯೇ? ಹೌದು ಕೃಷ್ಣ. ನನ್ನ ಅರ್ಜುನನಿಗೂ ತಡೆಯೇ? ಕೃಷ್ಣಾರ್ಜುನರ ಮಧ್ಯದಲ್ಲಿ ತಡೆ ಒಡ್ಡುವಂತಹ ಶಕ್ತಿ ಸಾಮಾನ್ಯರಿಗಿಲ್ಲ, ಆದ್ರೆ ಮಹಾತ್ಮರಿಗುಂಟೋ ಇಲ್ವೋ? ಏನು ಸ್ವಾಮಿ, ಏನು ಹೇಳ್ತಾ ಇದ್ದೆ? ನಾನು ನಿನ್ನ ಸಂದರ್ಶನಕ್ಕಾಗಿ ಕಾತರದಿಂದ ಹೊರಟಾಗ ದೇವರ್ಷಿಗಳಾದ ನಾರದರು ಮಧ್ಯೆ ತಡೆದು ಹೇಳಿದರು. ನಾರದರು ಯಾವುದೇ ಕಾರಣಕ್ಕಾಗಿ ಆದರೂ ನೀನೀಗ ಹೋಗಿ ಕೃಷ್ಣನ್ನು ನೋಡ್ತೀಯಲ್ಲ, ನೋಡುವುದಷ್ಟು ಮಾಡು, ಅವನನ್ನು ಮುಟ್ಟಬೇಡ. ಮುಟ್ಟಿದ್ರೆ ನಿನಗೆ ಒಳ್ಳೆಯದಾಗುವುದಿಲ್ಲ. ಋಷಿಗಳ ಮಾತು, ಜ್ಞಾನಿಗಳ ಮಾತು, ಅದಕ್ಕೊಪ್ಪಿ ಹೊರಟೆ ಸ್ವಾಮಿ. ಆಸೆ ಇದೆ, ಮುಟ್ಟಲಾರೆ, ನಿನ್ನ ಹತ್ತಿರ ಬರಲಾರೆ, ನಿನ್ನನ್ನು ಆಲಿಂಗಿಸಲಾರೆ. ಕ್ಷಮಿಸು ಕೃಷ್ಣ, ಕ್ಷಮಿಸು. ಅರ್ಜುನ, ಕೃಷ್ಣ,
ತ್ರಿಕಾಲಜ್ಞಾನಿಯಾದ ನಾರದನ ಮಾತಿನಲ್ಲಿ ನಿನಗೆ ಶ್ರದ್ಧೆ ಹುಟ್ಟಿದರೆ ಅಪಚಾರವೂ ಅಲ್ಲ, ಅಪರಾಧವೂ ಅಲ್ಲ. ಅಂದ ಮೇಲೆ ನಾನು ಹೇಗೆ ಬರಲಿ ನಿನ್ನ ಹತ್ತಿರ? ಋಷಿ ಪ್ರಣೀತವಾದದ್ದೇ ಶ್ರುತಿ. ಹೌದು ಸ್ವಾಮಿ. ಆದರೆ ಏನಾದ್ರೆ ಆದರೆ ಅರ್ಜುನ, ಏನು ಸ್ವಾಮಿ? ಇಲ್ಲಿ ಕೇವಲ ವೈಯಕ್ತಿಕವಾದಂತಹ ಬಂಧ ಸಂಬಂಧ, ಇದನ್ನು ಜಾಗೃತಗೊಳಿಸಿ ನಾನಾಡುತ್ತಿರುವ ಮಾತು. ನಾರದನು ಹೇಳಿ ಮುನಿಯ ಮಾತನು ಬಿಡು ಬಾಯಾರುತ್ತಿದೆ, ಮುನಿಯ ಮಾತನು ಬಿಡು ಬಾಯಾರುತ್ತಿದೆ, ಬೇಗ ತಿನಿದು ನೀರನು ತಂದು ಕೊಟ್ಟು, ತಿನಿದು ನೀರನು ತಂದು ಕೊಟ್ಟು, ಮನಕ್ಕೆ ನೆಮ್ಮದಿಯ ತಾರೊಂದು ಪಗಾರವ, ಮನಕ್ಕೆ ನೆಮ್ಮದಿಯ ತಾರೊಂದು ಉಪಕಾರವ, ಕನತೆಯು ನೀನೆ ಸಗೈಯ ಒಂದು ಪಗಾರವ, ಕನತೆಯು ನೀನೆ ಸಗೈಯ. ಅರ್ಜುನ, ಸ್ವಾಮಿ. ಹೌದು, ಜ್ಞಾನಿಯಾದ ನಾರದರು ಮುಂದೆ ನಿನಗೆ ಆಪತ್ತು ಬಂದೀತು ಅಂತ ಎಚ್ಚರಿಸಿದ್ದಿದ್ರೆ ಆ ಆಪತ್ತಿಗೆ ಭಯಪಡಬೇಕಾದದ್ದು ವಿಹಿತವೇ. ಸರಿಯಲ್ವೇ? ಏನು ಸರಿ? ಅವರ ಮಾತು ಸರಿ ಅರ್ಜುನ. ಯಾಕೆ ತಪ್ಪೇ? ಅರ್ಜುನ ಸ್ವಾಮಿ, ನಿನ್ನ ಬದುಕಿನಲ್ಲಿ ನಿನಗೆ ನನಗಿಂತ ದೊಡ್ಡದಾದ ಒಂದು ವಸ್ತು ಈ ಮೊದಲು ಕಾಣ ಸಿಕ್ಕಿತೇನಪ್ಪ? ಎಂಥ ಪ್ರಶ್ನೆ ಕೇಳ್ತೀ ಸ್ವಾಮಿ. ಅಂದರೆ ನನ್ನ ಪಾಲಿನ ಪರದೈವವೇ ನೀನು. ಹೌದಲ್ಲ? ಹೌದು ಕೃಷ್ಣ. ಏನೇ ಆಗಲಿ ಅರ್ಜುನ, ನಿನಗಲ್ಲ, ನಿನ್ನವರಿಗೆ ಅಲ್ಲ, ಈ ಜಗತ್ತಿಗೆ ಸರ್ವನಾಶವೇ ಉಂಟಾಗಲಿ, ನಾರದನಲ್ಲ, ಇಂದ್ರಾದಿ ದೇವತೆಗಳೇ ತಡೆಯೊಡ್ಡಿರಲಿ, ಕೃಷ್ಣನಿಗಿಂತ ಮಿಗಿಲೇನೋ ಅದೆಲ್ಲ. ಅಥವಾ ನಿನ್ನ ಬದುಕಾದರೂ ನಿನಗೆ ಕೃಷ್ಣನ ಬದುಕಿಗಿಂತ ಮಿಗಿಲಾಯಿತು ಅರ್ಜುನ. ಸ್ವಾಮಿ, ಕೃತಜ್ಞನಾಗಬೇಡ ಸ್ವಾಮಿ. ಆಲೋಚಿಸಿ ನೋಡು ಕೃಷ್ಣ. ಅರ್ಜುನ, ನಿನ್ನ ಮನಸ್ಥೈರ್ಯವನ್ನೋ ನಿನ್ನ ಹೃದಯವನ್ನೋ ನಾನು ಪರೀಕ್ಷೆಯ ಹೊರಗಲ್ಲಿಗೆ ಹಚ್ಚುತ್ತೇನೆ ಅಂತ ಅನ್ಯಥಾ ಭಾವಿಸಬೇಡ. ಮತ್ತೆ ನನ್ನ ಪ್ರೀತಿ, ನನ್ನ ಪ್ರೇಮ, ನಾರದನೇ ಹೇಳಿದ್ದಾನೆ, ಪರಮ ಪ್ರೇಮ ಸ್ವರೂಪ ಹೇಳಿದ್ದಾರೆ ಭಗವಂತ. ನಿಜ. ಅಂದ್ರೆ ಎಲ್ಲರೂ ಭಗವಂತನನ್ನು ಪ್ರೇಮಿಸ್ತಾರೆ ಅಂತ ಅಲ್ಲ, ಭಗವಂತನಿಗೊಂದು ಸ್ವರೂಪ ಇದ್ದರೆ ಅದು ಬರೇ ಪ್ರೇಮ ಸ್ವರೂಪ. ಹೌದು ಸ್ವಾಮಿ. ಆಲೋಚಿಸ ಅರ್ಜುನ, ನಾನು ಈ ಜಗತ್ತಿನಲ್ಲಿ ರುಕ್ಮಿಣಿಯನ್ನು, ಸತ್ಯಭಾಮೆಯನ್ನು, ಬೇಡ ನನ್ನ ಮಕ್ಕಳನ್ನು ಪ್ರೇಮಿಸಿದ್ದೆಷ್ಟು, ನಿನ್ನನ್ನು ಪ್ರೀತಿಸಿದ್ದೆಷ್ಟು? ಕೃಷ್ಣ. ಆಲೋಚಿಸು ಕೃಷ್ಣ, ಆಲೋಚಿಸು. ಉದ್ವೇಗಕ್ಕೋ ಉದ್ರೇಕಕ್ಕೋ ಅಧೀನನಾಗಬೇಡ. ಅಯ್ಯೋ, ನಾನಂತೂ ಹೇಳ್ತೇನೆ ಅರ್ಜುನ, ಈ ಪ್ರಪಂಚದಲ್ಲಿ ನನಗೆ ನನ್ನವನು ಮೊದಲಿಗನು ಯಾಕೆ? ನಾನೇ ನೀನು ಅಂತ ಹೇಳಿದವ. ಹೇಳಿದ್ದಿ. ಪಾಂಡವಾನಾಂ ಧನಂಜಯೋಸ್ಮಿ. ಹೇಳಿದ್ದಿ ಸ್ವಾಮಿ, ನೆನಪಿದೆ. ಅರ್ಜುನ ನಾರದ ಹೇಳಿದ ಅಂತ ಹೇಳಿಕೊಂಡು ಆಪತ್ತು ಬಂದೀತು ಅಂತ ಭಯಗೊಂಡು ಈ ಜನ್ಮದಲ್ಲ, ಮುಂದೊಂದು ದಿವ್ಯವಾದಂತಹ ಜನ್ಮ ಇದ್ರು ಕೃಷ್ಣನನ್ನು ಮುಟ್ಟಬೇಡ, ವಾಸುದೇವನಾದ ದೇವನನ್ನು ಮುಟ್ಟಬೇಡ ಅಂತ ಹೇಳಿದರೆ ಕೇಳುವಂತಹ ಒಂದು ಕೀಳರಿಮೆ ನನ್ನ ಅರ್ಜುನಿಗೆ ಬಂತೇನೋ? ನಾನು ನಿನಗೆ ಅಸ್ಪೃಶ್ಯನೇನೋ ಅಥವಾ ಅಸ್ಪೃಶ್ಯನೇನೋ? ಈ ಮೊದಲೇ ನಿನ್ನ ಮನಸ್ಸು ದೇಹ ನನ್ನನ್ನು ಮುಟ್ಟಲಿಲ್ಲೋ? ಈಗ ಒಂದು ಮಾತು ಹೇಳ್ತೇನೆ. ಏನು? ನಿನ್ನಜ್ಜ ಭೀಷ್ಮರು ಶರತಲ್ಪದಲ್ಲಿ ಪವಡಿಸಿದ್ರು, ಬಾಯಾರ್ತದೆ ಅಂತ ಹೇಳಿದ್ರು. ಬಾಯಾರ್ತದೆ ಅಂತ ಹೇಳಿದ್ದರ ಅರ್ಥ ಏನು? ಬೇರೆ ಯಾರೂ ಮಾಡಿಕೊಳ್ಳಿಲ್ಲ, ನೀನು ಅರ್ಥೈಸಿಕೊಂಡೆ. ನಿಜ ಸ್ವಾಮಿ. ಮತ್ತೊಮ್ಮೆ ನನ್ನ ತಾಯಿಯ ಎದೆಹಾಲು ಕುಡಿಬೇಕು ಎಂಬುದರ ಧ್ವನಿ ಅದು. ಆದ್ದರಿಂದಲೇ ನೀನು ಸುರಗಂಗೆಯನ್ನು ಪಾತಾಳಗಂಗೆಯನ್ನು ಬಾಣಪ್ರಯೋಗದಿಂದ ತರಿಸಿ ಆ ಭೀಷ್ಮನ ದಾಹವನ್ನು ಅಡಗಿಸಿದವನು. ಭೀಷ್ಮನೆಷ್ಟಾದರೂ ನಿನಗೆ ಪಿತೃ ಸದೃಶ, ಆದರೆ ನಿನಗೆ ಆಚಾರ್ಯ ಸದೃಶನಲ್ಲ. ಅಲ್ಲ, ನಿನಗೆ ಎಲ್ಲವೂ ನಾನೇ. ಮಾತೃ ಪಿತೃ ಆಚಾರ್ಯ. ಹಾಗಿರುವಾಗ ನಾನಿದೋ ಈ ಕೊನೆಯ ಗಳಿಗೆಯಲ್ಲಿ ಬಯಸುತ್ತೇನೆ ಏನು? ನಿನ್ನ ಕೈಯಿಂದ ಒಂದು ಗುಟುಕು ನೀರು ನನಗೆ ಬಾಯಾರ್ತದೆ.
ಬಾಯಾರಿಕೆ ಅರ್ಜುನ, ಸ್ವಾಮಿ. ಅರ್ಜುನ, ಸ್ವಾಮಿ, ನನ್ನ ಮಕ್ಕಳ ಮಲಪುರೀಶಾದಿಗಳನ್ನು ಈ ಕೈಯಿಂದ ನಾನು ಮುಟ್ಟಿದವನಲ್ಲ ನಿನಗೆ ಗೊತ್ತು. ಆದರೆ ಎಳೆಯವನಾದಂತಹ ಅಭಿಮನ್ಯುವನ್ನು ನಾನು ಹೇಗೆ ಪೋಷಿಸಿದ್ದೇನೆ ಎಂಬುದು ನಿನಗೆ ಗೊತ್ತು. ಗೊತ್ತಿದೆ ಕೃಷ್ಣ, ಗೊತ್ತಿದೆ. ಅಭಿಮನ್ಯುವಿನ ಮರಣದಲ್ಲಿ ನಾನು ಎಷ್ಟು ಸಂಕಟ ಪಟ್ಟಿದ್ದೇನೆ ಅಂತ ನಿನಗೆ ಗೊತ್ತು. ನನಗಿಂತ ಹೆಚ್ಚು ಅದು ನನಗೆ ಗೊತ್ತಿದೆ. ಹಾಗಿರುವಾಗ ನಮ್ಮ ಅರ್ಜುನನ ಮಗ ಅಭಿಮನ್ಯು, ಜೊತೆಗೆ ನಮ್ಮ ಸೌಭದ್ರೆಯ ಮಗನೂ ಹೌದು. ಸ್ವಂತ ಮಕ್ಕಳ ಮಲಪುರುಷಾದಿಗಳನ್ನು ಮುಟ್ಟದೇ ಇದ್ದಂತಹ ಈ ಕೃಷ್ಣ, ನಿನ್ನ ಮಗುವಾದ ಅಭಿಮನ್ಯುವನ್ನು ಮೀಸಿದ್ದೇನೆ, ತೊಳೆದಿದ್ದೇನೆ, ಲಾಲಿಸಿದ್ದೇನೆ, ಪ್ರೀತಿಸಿದ್ದೇನೆ. ಎಲ್ಲವನ್ನೂ ಮರೆಯಬೇಡ ಅರ್ಜುನ. ಕೃಷ್ಣಾರ್ಜುನರೆಂದರೆ ಏನು? ಪ್ರಪಂಚದಲ್ಲೊಂದು ಮಾತುಂಟು, ವಿರೋಧಕ್ಕೆ ಕರ್ಣಾರ್ಜುನರು, ಮೈತ್ರಿಗೆ ಕೃಷ್ಣಾರ್ಜುನ. ಹೌದು ಕೃಷ್ಣ, ಎಲ್ಲವನ್ನೂ ನೆನಪಿಸಿಕೊ. ನೆನಪಿಸ್ತಾ ಇದ್ದೀನಿ, ಇದು ನೆನಪಿಸ್ತಾ ಇದ್ದೀನಿ. ನನ್ನ ಒಡಲಿನ ಉರಿ, ಅಯ್ಯೋ ನನ್ನ ಮನಸ್ಸಿನ ದಾಹ ಸ್ವಾಮಿ ತೀರಿಸಲಾರೆಯಾ ಅರ್ಜುನ? ಕೃಷ್ಣ ಕೃಷ್ಣ ಎಂದು ಕೃಷ್ಣನು ಪಾರ್ಥ ನಿಧಿರೊಳು ನೊಂದು ಯಾಚಿಸುತ್ತಿರಲು ವಿಜಯನು ಬಂದುದಾಗಲಿ ಎನ್ನುತ್ತ ಜಲವನು ತಂದು ಕುಡಿಸಲ್ಗೆ ಇಲ್ಲ, ನನಗೆ ಯಾವ ಕಟ್ಟಳೆಯೂ ಇಲ್ಲ, ಯಾರ ಆಜ್ಞೆಗೂ ನಾನು ಬಂಧಿತನಲ್ಲ. ನಾರದರೇನು, ಪ್ರಪಂಚದ ಎಲ್ಲ ಶಕ್ತಿಗಳು ಒಂದಾಗಿ ಕೃಷ್ಣನನ್ನು ಮುಟ್ಟಬೇಡ, ಅವನದ್ದಂತ ಮಾತನ್ನು ಕೇಳಬೇಡ ಅಂತಂದ್ರು ಧಿಕ್ಕರಿಸ್ತೇನೆ. ನನ್ನ ಸ್ವಾಮಿ ನನಗೆ ಪ್ರಿಯನು, ನನ್ನ ದೇವ ನನಗೆ ಪ್ರಿಯನು. ನಾನು ಜೀವ, ಆ ದೇವನಿಗಾಗಿ ನನ್ನನ್ನು ಸಮರ್ಪಣೆ ಮಾಡಬೇಕಾದ್ದೇ ನನ್ನ ಕರ್ತವ್ಯ. ಬಾಯಾರಿಕೆ ಎನ್ನುತ್ತಾರೆ ನನ್ನ ಸ್ವಾಮಿ. ಈಗಲೇ ನೀರನ್ನು ತಂದು ಕೃಷ್ಣನಿಗೆ ಕುಡಿಸುವುದೇ ಮುಖ್ಯವಾದ ಕೆಲಸ. ನಂತರದ್ದೆಲ್ಲ ನಂತರ ಹೋಗ್ತೇನೆ. ಶುದ್ಧೋದಕ ಸಿಕ್ಕಿತು ಸ್ವಾಮಿ. ತಂದಿದ್ದೇನೆ ತಂದೆಯ, ತಂದಿದ್ದೇನೆ ತಂದೆಯ ತಂದೆ. ಅರ್ಜುನ, ತಂದೆ. ಯಶೋಧಾದೇವಿಯ ಮೊಲೆ ಹಾಲಿನ ಸವಿ ಅಲ್ಲ ಇದಕ್ಕೆ. ಮತ್ತೆ ಪರಮ ಭಾಗವತೋತ್ತಮನಾದಂತಹ ವಿದುರ್ನ ಮನೆಯ ಒಕ್ಕುಡುತೆ ಹಾಲಿನ ರುಚಿ ಅಲ್ಲ ಇದಕ್ಕೆ. ಮತ್ತೆ ಮೂಲ ಸ್ವರೂಪದಲ್ಲಿ ಕ್ಷೀರಸಾಗರದಲ್ಲೇ ಪವಡಿಸಿದ ನನಗೆ ಅಮೃತದಿಂದ ಸಿಗದೇ ಇದ್ದಂತಹ ಸುಖ ಸವಿ ಇದರಲ್ಲಿ ಉಂಟು ಅಂತ ಕನಸು ಕಂಡಿದ್ದೇನೆ. ಕುಡಿಸಲೇ ಸ್ವಾಮಿ. ನೀಡಪ್ಪ, ನೀಡು, ಕುಡಿ. ನೀಡು ಸ್ವಾಮಿ. ಮಂದಸವ ಬೀರಿ ಹರಸುತ್ತಂದವನ ಶಕ್ತಿಯನ್ನು ಸೆಳೆಯುತ್ತ, ಮಂದಗಾಸವ ಬೀರಿ ಗರಸುತ್ತಂದವನ ಶಕ್ತಿಯನ್ನು ಸೆಳೆಯುತ್ತ ಮುಂದೆ ಸಾಗುವೆನೆಂದು ನಿಜ ರೂಪೈಕ್ಯ ಹೊಂದಿದನು. ಅರ್ಜುನ ಸ್ವಾಮಿ, ಮತ್ತೊಮ್ಮೆ ನೋಡಯ್ಯ, ತೃಪ್ತನಾದೀಯ? ಈ ಕೃಷ್ಣನನ್ನು ನೋಡು. ಆಹಾ, ಅಂದು ಕಂಡಿದ್ದೆ, ಕುರುಕ್ಷೇತ್ರದಲ್ಲಿ ಕಂಡಿದ್ದೆ. ನನ್ನ ರಥದಲ್ಲಿ ಗೀತೋಪದೇಶವನ್ನು ಮಾಡಿ ನೋಡು ನನ್ನನ್ನು ಅಂತ ಹೇಳುವಾಗ ನೀನು ಏನಾಗಿ ಕಾಣಿಸಿಕೊಂಡೆಯೋ ಅದೇ ರೂಪವನ್ನು ನೋಡ್ತಾ ಇದ್ದೀನಿ. ಹಾಗಾದ್ರೆ ಇದು ಧನ್ಯೋಸ್ಮಿ. ಇದು ನನ್ನ ನಿಜವಾದಂತಹ ಸತ್ ಚಿತ್ ಆನಂದ ರೂಪ. ಆಹಾ, ಸಾಕು, ಇಲ್ಲಿಗೆ ಸಾಕು ಅರ್ಜುನ. ಈಗ ಹೇಳು ತೃಪ್ತಿಯಿಂದ, ನಾನಿಲ್ಲದ ಈ ಜಗತ್ತು ನೀನಾಳುವೆಯ? ಇಲ್ಲ, ನಿನಗೆ ಬೇಕೆ? ಬೇಡ. ನಿನ್ನಲ್ಲಿದ್ದ ಶಕ್ತಿ, ನಿನ್ನ ಯುಕ್ತಿ ಎಲ್ಲವೂ ಯಾರದು? ನಿನ್ನದು. ಇದು ಕೇಂದ್ರ, ಅದು ವಿಭಾಗ. ಹೌದು. ನನ್ನ ಕೆಲಸ ಮುಗಿಯಿತು ಅರ್ಜುನ. ಅಂದ್ರೆ ನಾನು ಮುಗಿದೆ ಕೃಷ್ಣ. ಇನ್ನು ಸ್ವಲ್ಪವೇ ಇರು. ಆದ ಕಾರಣ ಇದು ನಾನು ನನ್ನ ನಿಜ ರೂಪದಲ್ಲಿ ಐಕ್ಯವಾಗ್ತೇನೆ. ನಾನು ಮುಂದೆ ಸಾಗುತ್ತೇನೆ. ತಿಳಿಯಿತಲ್ಲ? ನಾನು ಮುಂದೆ ಸಾಗುತ್ತೇನೆ, ನಾನು ಹಿಂಬಾಲಿಸುವವನಾಗುತ್ತೇನೆ. ಅದು ನಿನ್ನ ಕರ್ತವ್ಯ. ಆದ್ದರಿಂದ ಶುಭವಾಗಲಿ, ಸುಖವಾಗಲಿ, ಮಂಗಳವಾಗಲಿ. ಇದು ಶಿವೋಹಂ ಶಿವೋಹಂ ಶಿವ ಶಿವೋಹಂ. ವಾಸುದೇವ, ಈ ಪ್ರಪಂಚದಲ್ಲಿ ನನ್ನನ್ನು ಬಿಟ್ಟು ಹೊರಟು ಹೋದೆಯಾ ಸ್ವಾಮಿ? ಇನ್ನು ನನಗೇನಿದೆ ಇಲ್ಲಿ ಕರ್ತವ್ಯ? ಪರಿತಪಿಸುತ್ತ ದಿನವೇ ಮಧುರ ಪುರಗೆ ನಡೆದಲ್ಲಿ ಮಟ್ಟಗೆ ದರೆಯ ಪಟ್ಟವ ಕಟ್ಟು ತೈದಿದನಂದು ಗಜಪುರಗೆ
ಸ್ವಾಮಿ ಹೊರಟು ಹೋದ, ನನ್ನ ದೇವಕೃಷ್ಣ ನನ್ನನ್ನು ಬಿಟ್ಟು ಹೊರಟು ಹೋದ. ಪ್ರಪಂಚ ನನ್ನ ಪಾಲಿಗೆ ಶೂನ್ಯವಾಗಿ ಕಾಣಿಸ್ತಾ ಇದೆ. ದೇಹಧಾರಿಯಾಗಿದ್ದೇನೆ. ಅವನ ಉಸಿರಾಟ ನಿಂತಿತು, ಅವನ ಹೆಸರು ಶಾಶ್ವತವಾಯಿತು. ನಾನು ಉಸಿರಾಡುತ್ತಾ ಇದ್ದೇನೆ. ನನ್ನನ್ನು ಅಪ್ಪಿಕೊಂಡಾಗ ನನ್ನಲ್ಲಿದ್ದಂತಹ ಚೈತನ್ಯವನ್ನು ತನ್ನಲ್ಲಿ ಸೇರಿಸಿಕೊಂಡ ಕೃಷ್ಣ ನನ್ನನ್ನೊಂದು ಪ್ರತಿಮೆಯನ್ನಾಗಿ ಮಾತ್ರ ಉಳಿಸಿದ್ದಾನೆ. ದ್ವಾರಾವತಿಯ ಅವಸಾನವಾಗುವ ಸ್ಥಿತಿ ಇದೆ. ಕೃಷ್ಣನಿಲ್ಲದೆ ಇದ್ದಂತಹ ದ್ವಾರಾವತಿಗೆ ಅರ್ಥ ಇದೆಯಾ, ಅಸ್ತಿತ್ವ ಇದೆಯೇ? ಹಾಗಾದರೆ ಯದುವಂಶ ನಿಂತು ಹೋಗಬೇಕೆ? ಕೂಡುದು. ಕೃಷ್ಣನ ಪರಂಪರೆ ಮುಂದುವರಿಯಬೇಕು. ಜಗತ್ತು ಶಾಶ್ವತ ಅಲ್ಲದೇ ಇದ್ರೂ ನಾವು ನಂತರ ಏನು ಅನ್ನುವುದನ್ನು ಯೋಚಿಸುವುದರಲ್ಲಿ ಏನೂ ತಪ್ಪಿಲ್ಲ. ಅದಕ್ಕಾಗಿ ಮಥುರಾ ನಗರಕ್ಕೆ ನಡೆದೆ. ಅಲ್ಲಿ ವಜ್ರಕುಮಾರನನ್ನು ಕರೆದು ಉಗ್ರಸೇನ ಮಹಾರಾಜರು ಏರಿದಂತಹ ಸಿಂಹಾಸನ ಏನಿದೆಯೋ ಆ ಸಿಂಹಾಸನದಲ್ಲಿ ಕುಳಿತು ರಾಜ್ಯಭಾರವನ್ನು ಮಾಡು, ಕೃಷ್ಣಾನುಗ್ರಹ ನಿನಗಿದೆ ಅಂತ ಹೇಳಿದೆ. ದಾರಿಯಲ್ಲಿ ನಾನು ಕಂಡ ಅನುಭವ, ನನ್ನ ದೇಹದ ಶಕ್ತಿ ಹ್ರಾಸತೆ, ಸುತ್ತಲೂ ಕಾಣ್ತಾ ಇರುವಂತಹ ನಿರಾಶೆಯ ವಾತಾವರಣ, ಇದು ನನಗೆ ಹೇಳ್ತಾ ಇದೆ ನಾನು ಮುಂದೆ ಹೋಗ್ತೇನೆ, ನೀನು ಹಿಂದಿನಿಂದ ಬಾ ಎಂಬ ಕರೆಯನ್ನು ಕೊಟ್ಟಂತಹ ಕೃಷ್ಣನ ಪ್ರೇರಣೆಯೇ ಇರಬೇಕು. ಅಂದ ಮೇಲೆ ನನಗೇನು ಸ್ಥಳ ಇಲ್ಲ ಈ ಪ್ರಪಂಚದಲ್ಲಿ. ಹೋಗಿ ಧರ್ಮಪುತ್ರನಿಗೆ ಹೇಳ್ತೇನೆ, ನಮ್ಮವರನ್ನು ಸೇರಿಸ್ತೇನೆ. ಈ ಲೋಕದ ಸಂಬಂಧ ಕೃಷ್ಣ ಕಡಿದುಕೊಂಡು ಮೂಲ ಸ್ವರೂಪಕ್ಕೆ ಸೇರಿದ ಹಾಗೆ ನಾವು ಎಲ್ಲಿಂದ ಬಂದಿದ್ದೇವೋ ಅಲ್ಲಿಗೆ ಸೇರುವುದಕ್ಕಾಗಿ ನಡೆಯುತ್ತೇವೆ. ಕೃಷ್ಣಾನುಗ್ರಹದಿಂದ, ಕೃಷ್ಣ ಪರಧಾಮದಿಂದ ಜಗತ್ತಿನಲ್ಲಿ ಉಳಿದವರಿಗೆಲ್ಲ ಸನ್ಮಂಗಳ ಉಂಟಾಗಲಿ, ಸನ್ಮಂಗಳ ಉಂಟಾಗಲಿ. ಕರದಳು ಪರಶುಭಾಜ ಅಂಕುಶಧರನಿಗೆ ಅರ್ಚನೆ ಭಕ್ತರ ಸಲಗುವಗೆ. ಮುರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಗೆ ಆರತಿಯ